ಚಂದದ ಹೊನ್ನಿನ ಗಣಿಯೇ ರಾಘವ ಮನಸೋರ ನೆರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿವತಿ ಚೆನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮ ನಂದ ಕಬೀರನ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಚಕಡರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ಕನ್ನಡಿಗರಿಗೆ ನಮಸ್ಕಾರಗಳು. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 65ನೇ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿರುವ ಅಂತರ್ಜಾಲ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕ ಕನ್ನಡಿಗರಿಗೆ 65ನೆಯ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮವು ಇಂದು 20ನೇ ದಿನದತ್ತ ಯಶಸ್ವಿಯಾಗಿ ದಾಪುಗಾಲುಡುತ್ತಿದೆ. ಈ ಸುದೀರ್ಘ ಕಾರ್ಯಕ್ರಮವು ಹಲವು ಪ್ರಮುಖ ವಿಷಯಗಳ ಮೂಲಕ ನಾಡಿನ ಸಹಸ್ರಾರು ಕನ್ನಡಿಗರ ಮನಸೂರೆಗೊಂಡಿದೆ. ವಿಶಿಷ್ಟ ಕಾರ್ಯಕ್ರಮ ನೀಡುತ್ತಿರುವ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅಭಿನಂದಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಹಿರಿಯರು ಮಾರ್ಗದರ್ಶಕರು ಆದ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಈ ವಿಶಿಷ್ಟ ನೂತನ ಕಾರ್ಯಕ್ರಮದ ರೂಪಕರು ಆಗಿರುವ ಶ್ರೀಯುತ ಬಿ ವಾಮದೇವಪ್ಪನವರು ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ವೀಕ್ಷಕರ ಪರವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಎಂ.ಜಿ. ಬಸವನಗೌಡ, ತೋಟಗಾರಿಕೆ ವಿಜ್ಞಾನಿಗಳು, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ಇವರು ಸುಸ್ಥಿರ ಕೃಷಿ ಅವಕಾಶಗಳು ಮತ್ತು ಸವಾಲುಗಳು ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಶ್ರೀಯುತರಿಗೆ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಹಾಗೂ ಎಲ್ಲ ಕನ್ನಡ ರೈತ ಬಂಧುಗಳ ಪರವಾಗಿ ಕಾರ್ಯಕ್ರಮ ವತಿಯಿಂದ ಪ್ರೀತಿಯಿಂದ ಸ್ವಾಗತ ಬಯಸುತ್ತೇನೆ. ಇವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಲು ಇಚ್ಛಿಸುತ್ತೇನೆ. ಶ್ರೀಯುತರು ಎಂ.ಜಿ. ಬಸವನಗೌಡರು ಚನ್ನಗಿರಿ ತಾಲೂಕಿನ ಮರಬನಹಳ್ಳಿ ಗ್ರಾಮದಲ್ಲಿ
1/6/1982 ನಾಗರಾಜ್ ಎಂಜಿ ಶ್ರೀಮತಿ ಉದ್ಯಮರವರ ದಂಪತಿಗಳ ಪುತ್ರರಾಗಿ ಜನಿಸಿದರು. ಶ್ರೀಯುತರು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪದವಿ ಹಾಗೂ ಗ್ರಾಮೀಣ ಅಭಿವೃದ್ಧಿಯಲ್ಲಿಯೂ ಸ್ನಾತಕೋತ್ತರ ಡಿಪ್ಲೊಮಾ ಪದವಿ ಪಡೆದಿರುತ್ತಾರೆ. ಶ್ರೀಯುತರು BSc ತೋಟಗಾರಿಕಾ ವಿಷಯದಲ್ಲಿ ಪದವಿ ಹಾಗೂ ತೋಟಗಾರಿಕೆ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಸಹ ಪಡೆದಿರುತ್ತಾರೆ. ಶ್ರೀಯುತರು ಚಿಕ್ಕಮಗಳೂರಿನ ಕಾಫಿ ಡೇ ಪ್ರೈವೇಟ್ ಲಿಮಿಟೆಡ್ನಲ್ಲಿ 1 ವರ್ಷಗಳ ಕಾಲ ಸಹಾಯಕ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಾರೆ. ನಂತರ 2006ರಿಂದ ಇಲ್ಲಿವರೆಗೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇಲ್ಲಿ ಕೃಷಿ ವಿಜ್ಞಾನಿಯಾಗಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಕೃಷಿ ಬಗ್ಗೆ ರೈತರಿಗೆ ರೇಡಿಯೋ ದೂರದರ್ಶನಗಳ ಮೂಲಕ ಮಾಹಿತಿಯನ್ನು ಹಂಚಿಕೊಂಡವರಾಗಿದ್ದಾರೆ. ಜೊತೆಗೆ ಹಲವಾರು ರಾಜ್ಯ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ಕೃಷಿಯ ಬಗ್ಗೆ ತಮ್ಮದೇ ಆದ ವಿಚಾರಗಳನ್ನು ಮಂಡಿಸಿ ರೈತರ ಗಮನ ಸೆಳೆದಿದ್ದಾರೆ. ಅಲ್ಲದೆ ದಾವಣಗೆರೆ ಜಿಲ್ಲೆಯ ಹಲವಾರು ಹಳ್ಳಿಗಳಿಗೆ ಭೇಟಿ ನೀಡಿ ತೋಟಗಾರಿಕೆ ಬೆಳೆಗಳನ್ನು ವೀಕ್ಷಿಸಿ ರೈತರಿಗೆ ಸರಿಯಾದ ಸಲಹೆ ಮಾರ್ಗದರ್ಶನ ನೀಡುತ್ತಿರುವುದು ಗಮನಾರ್ಹ. ಕೃಷಿ ಮೇಲೆ ಇವರಿಗಿರುವ ವಿಶೇಷ ಕಾಳಜಿಯನ್ನು ತೋರಿಸುತ್ತದೆ. ಶ್ರೀಯುತರು ಇಂದು ನಮ್ಮೊಂದಿಗೆ ಸುಸ್ಥಿರ ಕೃಷಿ ಅವಕಾಶಗಳು ಮತ್ತು ಸವಾಲುಗಳ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಇದನ್ನು ರೈತ ಬಾಂಧವರು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾನೆ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಸ್ವಾಗತ ಸುಸ್ವಾಗತ. ಇಂದು ಸುಗಮ ಸಂಗೀತ ಕಾರ್ಯಕ್ರಮ ನೀಡಲಿರುವ ಬೆಳಕು ಜನಪದ ತಂಡದ ಶ್ರೀಮತಿ ರುದ್ರಾಕ್ಷಿಬಾಯಿ ಮತ್ತು ಸಹಾಯಕರಾದ ಐಸಿರಿ ನಿರಂಜನ್ ಪ್ರಸಾದ್ ಅವರಿಗೂ ಸ್ವಾಗತ ಬಯಸುತ್ತೇನೆ. ತಾಂತ್ರಿಕ ಛಾಯಾಗ್ರಹಣ ಸಂಕಲನ ಸಹಕಾರ ನೀಡುತ್ತಿರುವ ಈಶ್ವರ ಡಿಜಿಟಲ್ ಸ್ಟುಡಿಯೋದ ಚಂದ್ರು ಚಿರಂಜೀವಿ ಜೀವನ್ ಜೇಸಿ ಕೂಲಂಬಿ ಹಾಗೂ ಮನೋಜ್ ಬಾವ್ಯಾಳ್ ಅವರಿಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಸಮಸ್ತ ಕನ್ನಡಿಗರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತ ಬಯಸುತ್ತೇನೆ. ವಿಶೇಷವಾಗಿ ಕೋವಿಡ್-19 ಕೊರೋನಾ ವೈರಸ್ ಇರುವುದರಿಂದ ಈ ವರ್ಷ ಅಂತರ್ಜಾಲದಲ್ಲಿ ಪ್ರತಿನಿತ್ಯ ಸಂಜೆ 6ರಿಂದ 7ರಲ್ಲಿ ಕನ್ನಡ ನುಡಿಹಬ್ಬ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ 2020 ನೀವು ಇದರಲ್ಲಿ ವೀಕ್ಷಿಸಬಹುದು. ಇಲ್ಲಿಗೆ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ, ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ. ಹರಗರ ಪರಶಿವ ಗುರುದೇವ, ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ, ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ. ಗಂಗಾದೇವಿಯ ತರಬೇಕಂತ ಶಿವರಾಯ, ತುಂಗಭದ್ರಾ ನದಿಗೆ ಬಂದ ಮಲ್ಲರಾಯ. ಗಂಗಾದೇವಿಯ ತರಬೇಕಂತ ಶಿವರಾಯ, ತುಂಗಭದ್ರಾ ನದಿಗೆ ಬಂದ ಮಲ್ಲರಾಯ. ತುಂಗಭದ್ರಾ ನದಿಗೆ ಬಂದು ಶಿವರಾಯ, ದಾನದೇ ಮಗಳ ಸಾರಿದರಂತೆ ಮಲ್ಲರಾಯ. ತುಂಗಭದ್ರಾ ನದಿಗೆ ಬಂದು ಶಿವರಾಯ, ದಾನದೇ ಮಗಳ ಸಾರಿದರಂತೆ ಮಲ್ಲರಾಯ. ಹರಗರ ಪರಶಿವ ಗುರುದೇವ, ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ, ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ. ಸ್ಥಾನ ಸ್ಥಾನಕ್ಕೆ ಭಸ್ಮವ ಧರಿಸಿ ಶಿವರಾಯ, ಬಚ್ಚಿಟ್ಟು ಭಸ್ಮಾಂಗ ಧರಿಸಿ ಮಲ್ಲರಾಯ.
ಮಲ್ಲರಾಯ ಬಚ್ಚಿಟ್ಟು ಭಸ್ಮಾಂಗ ಧರಿಸಿ ಮಲ್ಲರಾಯ ಹುಟ್ಟವರಂತೆ ಹುಲಿಯ ಚರ್ಮ ಶಿವರಾಯ ದೊಡ್ಡವರಂತೆ ಕಾವಿಗಳನ್ನೇ ಮಲ್ಲರಾಯ ಹುಟ್ಟವರಂತೆ ಹುಲಿಯ ಚರ್ಮ ಶಿವರಾಯ ದೊಡ್ಡವರಂತೆ ಕಾವಿಗಳನ್ನೇ ಮಲ್ಲರಾಯ ಹರಗರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ ಗಂಗಾದೇವಿಯ ಮನೆಗೆ ಬಂದು ಶಿವರಾಯ ದಾನ ಧರ್ಮವ ಸಾರುತ್ತಾರೆ ಮಲ್ಲರಾಯ ಗಂಗಾದೇವಿಯ ಮನೆಗೆ ಬಂದು ಶಿವರಾಯ ದಾನ ಧರ್ಮವ ಸಾರುತ್ತಾರೆ ಮಲ್ಲರಾಯ ಯಾರೆಣ್ಣೆ ಮನೆಯ ಒಳಗೆ ಯಾರೆಣ್ಣೆ ಮನೆಯ ಒಳಗೆ ಯಾರೆಣ್ಣೆ ಮನೆಯ ಒಳಗೆ ಗಂಗೆ ಬಾರೆ ಎಣ್ಣೆ ಯಾರೆಣ್ಣೆ ಮನೆಯ ಒಳಗೆ ಗಂಗೆ ಬಾರೆ ಹರನಿಗೆ ದಾನ ಶಿವನಿಗೆ ದಾನ ನೀಡು ಬಾರೆ ತಂಗಿ ಹರನಿಗೆ ದಾನ ಶಿವನಿಗೆ ದಾನ ನೀಡು ಬಾರೆ ಹರಗರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ ಹರಗರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ ಬಂದನ ಗೋವಿಂದ ಚಂದದಿಯಾನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ಆಹಾ ಬಂದ ಗೋವಿಂದ ನಂದನ ಕಂದ ಆಹಾ ಬಂದ ಗೋವಿಂದ ಬಂದನ ಗೋವಿಂದ ಚಂದದಿಯಾನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ಆಹಾ ಬಂದ ಗೋವಿಂದ ನಂದನ ಕಂದ ಆಹಾ ಬಂದ ಗೋವಿಂದ ಸುಂದರಕಾರ ನಂದ ಕಂದ ಗಂಭೀರ ಸುಂದರಕಾರ ನಂದ ಕಂದ ಗಂಭೀರ ಇಂದು ವದನೆಯನ ಉಪಮ ಅಂದ ನೋಡಿದ ಇಂದು ವದನೆಯನ ಉಪಮ ಅಂದ ನೋಡಿದ ಚಂದ್ರ ಕುಸುಮ ಮೋದದಿಂದ ಮುಡಿಸಿದ ಚಂದ್ರ ಕುಸುಮ ಮೋದದಿಂದ ಮುಡಿಸಿದ ಬಂಧನ ಗೋವಿಂದನ ಅರವಿಂದ ನಯನ ಬಂಧನ ಗೋವಿಂದ ಚಂದ್ರದಿಯಾನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ಆಹಾ ಬಂದ ಗೋವಿಂದ ನಂದನ ಕಂದ ಆಹಾ ಬಂದ ಗೋವಿಂದ ಕಾನನದಲ್ಲಿ ಬಲು ಧೀರನಾದಲ್ಲಿ ಕಾನನದಲ್ಲಿ ಬಲು ಧೀರನಾದಲ್ಲಿ ಹೀರೆನಾದವು ನಾ ಕೂಡಿ ಮೋಹವು ಹೀರೆನಾದವು ನಾ ಕೂಡಿ ಮೋಹವು ಜಾಣ ಜೀವನು ಸುಮ ಬಾಣ ಪುತ್ರನು ಜಾಣ ಜೀವನು ಸುಮ ಬಾಣ ಪುತ್ರನು ಮಾಡಿನಿ ಮನಗಳಲ್ಲಿ ಅವಗಾನ ಮಾಡಿದ ಬಂಧನ ಗೋವಿಂದ ಚಂದ್ರದಿಯಾನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ಆಹಾ ಬಂದ ಗೋವಿಂದ ನಂದನ ಕಂದ ಆಹಾ ಬಂದ ಗೋವಿಂದ ಓಡಿ ಹೋದರು ಬಲು ಬೇಡಿಕೊಂಡರು ಓಡಿ ಹೋದರು ಬಲು ಬೇಡಿಕೊಂಡರು ಗಾರುಡಿಗಾರ ಇವನ ಮೋಡಿ ಹೋದರು ಗಾರುಡಿಗಾರ ಇವನ ಮೋಡಿ ಹೋದರು ಮಾಡಿದ ಬಲ ವಸುದೇವ ವಿಠಲ
ಕಂದ ಆಹಾ ಬಂದ ಗೋವಿಂದ ನಂದನ ಕಂದ ಆಹಾ ಬಂದ ಗೋವಿಂದ ನಂದನ ಗೋವಿಂದ ಚಂದರಿಯ ನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ಆಹಾ ಬಂದ ಗೋವಿಂದ ನಂದನ ಕಂದ ಆಹಾ ಬಂದ ಗೋವಿಂದ ನಂದನ ಕಂದ ಆಹಾ ಬಂದ ಗೋವಿಂದ ನಂದನ ಕಂದ ಆಹಾ ಬಂದ ಗೋವಿಂದ. ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ನಮ್ಮ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಘಟಕದಿಂದ ಇಂದು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಅಂತರ್ಜಾಲ ಉಪನ್ಯಾಸ ಕಾರ್ಯಕ್ರಮದ ಈ ಒಂದು ದಿವಸದ ಒಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾಯಿದೆ. ಈ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಂದು ನನಗೆ ಕೊಟ್ಟಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸುಸ್ಥಿರ ಕೃಷಿ. ಸುಸ್ಥಿರ ಕೃಷಿಯಲ್ಲಿ ಇರ್ತಕ್ಕಂಥ ಸವಾಲುಗಳೇನು, ಸುಸ್ಥಿರ ಕೃಷಿಯಲ್ಲಿ ಇರ್ತಕ್ಕಂಥ ಅವಕಾಶಗಳೇನು, ಈ ಸುಸ್ಥಿರ ಕೃಷಿಯನ್ನು ಮಾಡೋದರಿಂದ ನಮ್ಮ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಒಂದು ಕೃಷಿ ಪ್ರಧಾನವಾದಂಥ ದೇಶ. ಕೃಷಿ ಇಲ್ಲಿ ಒಂದು ಸಂಸ್ಕೃತಿ. ಯಾಕಪ್ಪ ಅಂತ ಹೇಳಿದ್ರೆ, ಇಂಥ ಒಂದು ಕೃಷಿ ಪ್ರಧಾನವಾದ ದೇಶದಲ್ಲಿ ನಾವು ರೈತರಿಗೋಸ್ಕರ, ರೈತರ ಏಳಿಗೆಗೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಾವು ತುಂಬಾ ಹೆಮ್ಮೆ ಪಡಬೇಕಾದಂಥ ಒಂದು ವಿಷಯ. ಆದರೆ ತುಂಬ ದುಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ರೈತನ ಸ್ಥಿತಿ ನಾವು ಅಂದುಕೊಂಡ ಮಟ್ಟಕ್ಕೆ ಅಷ್ಟು ಚೆನ್ನಾಗಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಇಂದು ಭಾರತೀಯ ಕೃಷಿ ಅಂತಕ್ಕಂಥದ್ದು ಸವಾಲುಗಳ ಮೇಲೆ ನಡೀತಕ್ಕಂಥ ಒಂದು ಕೃಷಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ಪ್ರಪಂಚದ ಎಲ್ಲ ಮೂಲೆಗಳಲ್ಲಿ ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ವರ್ಗ ಇತ್ತು ಅಂತ ಹೇಳಿದ್ರೆ ಅದು ರೈತಾಪಿ ವರ್ಗ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು ಬೆಳೆ ಬೆಳೀತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಅನಾಹುತಗಳಾಗ್ಬೋದು, ಅಥವಾ ಬೆಳೆ ಬೆಳೆದ ಮೇಲೆ ಬೆಲೆ ಇಲ್ಲದೇ ಇರತಕ್ಕಂಥ ಒಂದು ಸಂದರ್ಭ ಇರ್ಬೋದು, ಅಥವಾ ಬೆಳೆಯಿಂದ ಹಾನಿ ಆಗ್ತಕ್ಕಂಥ ಸಂದರ್ಭ ಇರ್ಬೋದು. ಎಲ್ಲ ಸಂದರ್ಭಗಳಲ್ಲೂ ಸಹ ಯಾವುದೇ ಒಂದು ಮನಸ್ಸನ್ನು ಧೃತಿಗಿಡದೇ ಜೀವನ ಮಾಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಅದು ರೈತ ಮಾತ್ರ. ಸೊ ಈ ನಿಟ್ಟಿನಲ್ಲಿ ರೈತರು ಸುಸ್ಥಿರ ಕೃಷಿಯನ್ನು ಮಾಡಲಿಕ್ಕೆ ಏನು ಅವಕಾಶಗಳಿದ್ದಾವೆ, ಯಾವ ರೀತಿಯ ಒಂದು ಸವಾಲುಗಳನ್ನು ರೈತರು ಎದುರಿಸ್ತಾರೆ ಅಂತಕ್ಕಂಥ ಒಂದು ವಿಷಯವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ತಮಗೆಲ್ಲ ಗೊತ್ತಿರೋ ಹಾಗೆ 1960ನೇ ಇಸ್ವಿನಲ್ಲಿ ಆದಂಥ ಒಂದು ನಮ್ಮ ಕೃಷಿ ಕ್ಷೇತ್ರದ ಬದಲಾವಣೆ ಅಂತ ಹೇಳಿದ್ರೆ ಹಸಿರು ಕ್ರಾಂತಿ ಅಂತ ಹೇಳಿ ಕರಿತೀವಿ. ಈ ಹಸಿರು ಕ್ರಾಂತಿಯ ಒಂದು ಬದಲಾವಣೆಯಿಂದ ಏನಾಯ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಆಹಾರ ಉತ್ಪಾದನೆಯ ಒಂದು ಸ್ವಾವಲಂಬನೆ ಅಂತಕ್ಕಂಥದ್ದು ನಮ್ಮ ಭಾರತದ ಕೃಷಿಗೆ ಬಂತು. ಸೊ ಮೊದಲು ಏನಿತ್ತಪ್ಪ ಅಂತ ಹೇಳಿದ್ರೆ, ನಾವು ಆಹಾರವನ್ನು ಹೊರದೇಶಗಳಿಂದ ನಾವು ಆಮದು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ವಿ. ಜನಸಂಖ್ಯೆ ಬೆಳೀತಾ ಇತ್ತು. ಸೊ ಇಲ್ಲಿ ಜನಸಂಖ್ಯೆ ಹೆಚ್ಚುತ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಎಲ್ಲ ಅನಿವಾರ್ಯ ಪರಿಸ್ಥಿತಿನಲ್ಲಿ ನಮ್ಮ ಭಾರತದ ಕೃಷಿ ರಂಗ ಹೆಜ್ಜೆ ಇಟ್ಟಿತ್ತು. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಏನು ಹಸಿರು ಕ್ರಾಂತಿ ಅಂತ ಏನು ಒಂದು ಕ್ರಾಂತಿ ಆಯಿತು, ಈ ಕ್ರಾಂತಿಯಿಂದಾಗಿ ನಮಗೆ ಹಲವಾರು ನೀರಾವರಿ ಯೋಜನೆಗಳು ನಮ್ಮ ಭಾರತ ದೇಶಕ್ಕೆ ಕೊಡುಗೆಯಾಗಿ ಬಂದವು. ಜೊತೆಗೆ ಅಧಿಕ ಇಳುವರಿ ಕೊಡ್ತಕ್ಕಂಥ ಕೆಲವು ತಂತ್ರಜ್ಞಾನಗಳನ್ನು ನಾವು ನಮ್ಮ ಕೃಷಿ ರಂಗದಲ್ಲಿ ಪರಿಚಯನ ಮಾಡಿಕೊಟ್ವಿ. ಸೊ ಈ ಸಂದರ್ಭದಲ್ಲಿ ಉತ್ಪಾದನೆ ಹೆಚ್ಚಿಗೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೊಸ ಹೊಸ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯ ಮಾಡಿಕೊಡ್ತಾ ಬಂದಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ರಾಸಾಯನಿಕ ಕೃಷಿ ಮತ್ತು ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ, ಕೃಷಿಯಲ್ಲಿ ಕೀಟನಾಶಕಗಳ ಬಳಕೆ, ಕೃಷಿಯಲ್ಲಿ ರೋಗನಾಶಕಗಳ ಬಳಕೆ, ಕೃಷಿಯಲ್ಲಿ ಆಧುನಿಕ ತಾಂತ್ರಿಕತೆ ಇವೆಲ್ಲವೂ ಸಹ ಒಂದು ಭಾಗವಾಗಿದ್ವು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಮ್ಮ ಉದ್ದೇಶ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ, ಮಣ್ಣಿನಲ್ಲಿರ್ತಕ್ಕಂಥ ಫಲವತ್ತತೆಯನ್ನು ಹಾಳು ಮಾಡಿಬಿಟ್ಟು ರಾಸಾಯನಿಕ ಕೃಷಿಯನ್ನು ಮಾಡ್ತಕ್ಕಂಥದ್ದು ಅಲ್ಲ. ಯಾವುದೇ ಒಬ್ಬ ವಿಜ್ಞಾನಿ ಈ ಒಂದು ಹಸಿರು ಕ್ರಾಂತಿಯ ಒಂದು ಮಟ್ಟದಲ್ಲಿ ಯೋಚನೆ ಮಾಡಿದಾಗ ಏನು ಹೇಳ್ತಿದ್ವಿ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಸಾವಯವ ಕೃಷಿಯನ್ನು ಬಿಡಬಾರ್ದು. ಅದರ ಜೊತೆಗೆ ಸಾವಯವ ಪ್ಲಸ್ ರಾಸಾಯನಿಕ ಕೃಷಿ ಎರಡನ್ನೂ ನಾವು ಒಟ್ಟಾಗಿ ತೆಗೆದುಕೊಂಡು ಹೋದಾಗ ಮಾತ್ರ
ನಾವು ಫಲವತ್ತತೆ ಮತ್ತು ಇಳುವರಿ ಎರಡನ್ನೂ ಸಹ ನಾವು ಸಮನಾಗಿ ನುಗ್ಗಲಿಕ್ಕೆ ಅದು ಅವಕಾಶ ಆಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿರ್ತಕ್ಕಂಥದ್ದು. ಅಂದರೆ ಇಂದಿನ ಒಂದು ಪರಿಸ್ಥಿತಿನಲ್ಲಿ ಯಾವ ರೀತಿಯ ಒಂದು ಶೋಚನೀಯ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ನಾನು ತಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತೇಳಿದ್ರೆ, ಇವತ್ತು ಕೃಷಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಳಸುರಿಗಳು ಏನಿದ್ದಾವೆ ಅವುಗಳನ್ನು ನಾವು ಕೊಂಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ಇವತ್ತೆಂಥ ಶೋಚನೀಯ ಪರಿಸ್ಥಿತಿ ಇದೆ ಅಂತೇಳಿದ್ರೆ, ಕೃಷಿಗೆ ಏನು ಒಳಸುರಿಗಳನ್ನು ಸಪ್ಲೈ ಮಾಡ್ತಾ ಇರ್ತಕ್ಕಂಥ ಏನು ಉದ್ಯಮಶೀಲರು ಏನಿದ್ದಾರೆ ಅವರೆಲ್ಲ ಬಹಳ ಸುಸ್ಥಿರ ಒಂದು ಪರಿಸ್ಥಿತಿನಲ್ಲಿದ್ದಾರೆ. ಆದರೆ ಅದನ್ನು ತೆಗೆದುಕೊಳ್ತಕ್ಕಂಥ ರೈತ ಮಾತ್ರ ಇನ್ನೂ ಸುಸ್ಥಿರವಾಗಿಲ್ಲ ಅಂತ ಹೇಳಿದ್ರೆ, ಇದಕ್ಕೆ ಈ ಒಂದು ಮೂಲ ಎಲ್ಲಿದೆ ಅಂತ ಹುಡುಕ್ತಕ್ಕಂಥದ್ದು ಬಹಳ ಒಂದು ಅವಶ್ಯಕವಾದಂಥ ಒಂದು ವಿಷಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಇವತ್ತು ನಾವು ಏನು ಅಧಿಕ ರಾಸಾಯನಿಕ ಕೃಷಿಯನ್ನು ಮಾಡ್ತಾ 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 ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ನಾವು ಉತ್ಪಾದನೆ ಮಾಡ್ತಕ್ಕಂಥ ಆಹಾರ ಏನಿದೆ ಆ ಆಹಾರನೂ ಸಹ ವಿಷಯುಕ್ತವಾಗಿ ಬದಲಾವಣೆ ಆಗ್ತಾಯಿದೆ. ಸೊ ಇದನ್ನು ಊಟ ಮಾಡಿದಂತಹ ನಮಗೂ ಸಹ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗಿಬಿಟ್ಟು ಇವತ್ತೇನಾಗಿದೆಯಪ್ಪ ಅಂತ ಹೇಳಿದ್ರೆ, ಮನುಷ್ಯನ ದೇಹದಲ್ಲಿ ನಾನಾ ರೋಗಗಳಿಗೆ ನಾವು ತುತ್ತಾಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಒಂದು ಗಾದೆ ಹೇಳ್ತಾರೆ, ಏನಪ್ಪ ಅಂತ ಹೇಳಿದ್ರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಹಾಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತೇಳಿ. ಸೊ ಹಾಗೆ ನಾವು ಉತ್ತಮವಾದ ಒಂದು ಆಹಾರವನ್ನು ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಉತ್ತಮವಾದಂಥ ಮನಸ್ಸಿರೋದಿಲ್ಲ. ಉತ್ತಮವಾದ ಮನಸ್ಸಿಲ್ಲ ಅಂತ ಹೇಳಿದ್ರೆ ನಮಗೆ ಉತ್ತಮವಾದ ಆಲೋಚನೆಗಳಿರೋದಿಲ್ಲ. ಇವೆಲ್ಲವೂ ಸಹ ನಮಗೆ ಒಂದಕ್ಕೊಂದು ಸರಪಳಿಯ ರೂಪದಲ್ಲಿ ನೇಯ್ತಾ ಇರ್ತವೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರ್ದು. ಹಾಗಾಗಿ ಇವತ್ತೇನಾಗಿದೆಯಪ್ಪ ಅಂತ ಹೇಳಿದ್ರೆ, ಅದರಲ್ಲೂ ಸಹ ನಮ್ಮ ದಾವಣಗೆರೆಯ ಸುತ್ತಮುತ್ತ ಒಂದು ಪ್ರದೇಶಗಳಲ್ಲಿ ಇವತ್ತು ಎತ್ತ ಕಡೆ ನೋಡಿದರೂ ಸಹ ಆಸ್ಪತ್ರೆಗಳಲ್ಲಿ ಜನಜಂಗುಳಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬದಲಾದ ಒಂದು ಆಹಾರ ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಹಾಗಾಗಿ ಇವತ್ತು ಒಂದಿದ್ದಂತಹ ಬಸ್ಸು ಮಣಿಪಾಲಿಗೆ ಬಿದ್ದಂಥ ಒಂದು ಬಸ್ಸು ಇಂದು 5-6 ಬಸ್ಸುಗಳು ಮಣಿಪಾಲಿಗೆ ಹೋಗ್ತಾ ಇದ್ದಾವೆ ಅಂತ ಹೇಳಿದರೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇರೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಸ್ವಲ್ಪ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸೋದ್ರ ಜೊತೆಗೆ ಮಣ್ಣಿನ ಆರೋಗ್ಯದ ಕಡೆಗೂ ಸಹ ಹೆಚ್ಚಿನವಾದಂಥ ಒಂದು ಗಮನವನ್ನು ಹರಿಸೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನನ್ನ ಒಂದು ಆಶಯವಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಫಲವತ್ತತೆಯ ಖರ್ಚಿನಲ್ಲಿ ನಾವು ಬೆಳೆಗಳನ್ನು ಬೆಳೀತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ತಾವು ಅಂದ್ಕೊಂಡಿರ್ಬೋದು, ಸರ್ ನಾವು ದುಡ್ಡು ಖರ್ಚು ಮಾಡಿ ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ, ಅಥವಾ ನಾವು ಬಂಡವಾಳವನ್ನು ಹೂಳಿ ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ. ಹೌದು, ಅದು ಅಕ್ಷರ ಸಹ ನಿಜ. ಆದರೆ ಅಂತಹ ಇದೇ ಸಮಯದಲ್ಲೂ ಸಹ ನಾವು ಫಲವತ್ತತೆಯ ಖರ್ಚಿನಲ್ಲಿ ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗಲಾಗ್ತಕ್ಕಂಥ ಒಂದು ವಿಷಯ. ಸೊ ಹಾಗಾಗಿ ಇವತ್ತು ಫಲವತ್ತತೆಯನ್ನು ಸ್ಥಿರವಾಗಿ ಇಡಲಿಕ್ಕೆ ನಾವು ಈ ಒಂದು ಕೃಷಿ ಭೂಮಿಯನ್ನು ನಾವು ಮುಂದಿನ ಪೀಳಿಗೆಗೆ ಫಲವತ್ತಾಗಿ ಬಿಟ್ಟು ಹೋಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೇನಾದರೂ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರ್ತಕ್ಕಂಥ ಒಂದೇ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಸುಸ್ಥಿರ ಕೃಷಿ ಅಂತೇಳಿ. ಈ ಸುಸ್ಥಿರ ಕೃಷಿಯ ಒಂದು ಆಯಾಮಗಳು ಏನಪ್ಪ ಅಂತ ಹೇಳಿದ್ರೆ, ನಾವು ಈ ಪರಿಸರಕ್ಕೆ ಹಾನಿ ಮಾಡ್ದೇ ಕೃಷಿ ಮಾಡ್ತಕ್ಕಂಥ ಒಂದು ಪದ್ಧತಿಗಳು. ಇವತ್ತೇನಾಗಿದೆಪ್ಪ ಅಂತ ಹೇಳಿದ್ರೆ, ನಾವು ಕೃಷಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಭಾವಿಕ ಸಂಪನ್ಮೂಲಗಳು ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಏನಿದ್ದಾವೆ, ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಹಾಳು ಮಾಡಿಬಿಟ್ಟು ಕೃಷಿ ಮಾಡ್ತಕ್ಕಂಥ ಪದ್ಧತಿಯನ್ನು ಇವತ್ತು ಎಲ್ಲರೂ ರೂಢಿ ಮಾಡಿಕೊಂಡು ಬಂದಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಯಾವಾಗ ನಾವು ಪರಿಸರಕ್ಕೆ ಹಾನಿ ಮಾಡಿ ಕೃಷಿಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ, ಒಂದು ಸ್ವಲ್ಪ ದಿವಸಗಳ ನಂತರ ಪರಿಸರ ತಾನಾಗಿ ಅದು ತನ್ನ ಒಂದು ರಿವೆಂಜನ್ನು ಅದು ತೋರಿಸ್ಕೊಳ್ಳುತ್ತೆ. ಇದಕ್ಕೆ ಮೂಲ ಒಂದು ಉದಾಹರಣೆ ತಾವು ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಕರೋನಾ ಅಂತಕ್ಕಂಥ ಒಂದು ಹೆಮ್ಮಾರಿ. ಹೇಗೆ ನಾವು ಪರಿಸರವನ್ನು ಹಾಳು ಮಾಡ್ತಾಯಿದ್ವಿ, ಪರಿಸರ ಮತ್ತೆ ವಾಪಸ್ ನಮಗೆ ಏನನ್ನು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಬಂದಂಥ ಒಂದು ಸಾಂಕ್ರಾಮಿಕ ರೋಗ ಈ ಕರೋನಾ. ಸೊ ಇಂಥ ಒಂದು ಕ್ಲಿಷ್ಟಕರ ಪರಿಸ್ಥಿತಿನಲ್ಲಿ ನಮಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ಸಹಬಾಳ್ವೆ ಸಹಭಾಗಿತ್ವ ಅಂತಕ್ಕಂಥದ್ದು ಕೃಷಿನಲ್ಲಿ ತುಂಬ ಕಡಿಮೆ ಆಗ್ತಾ ಬಂದಿತ್ತು. ಉದಾಹರಣೆಗೆ ಇಂದಿನ ಕಾಲದಲ್ಲಿ ನಾವು ಸುಸ್ಥಿರ ಕೃಷಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೃಷಿ ಕುಟುಂಬಗಳು ಒಟ್ಟಾಗಿ ಇದ್ವು, ಒಟ್ಟಾಗಿ ಕೃಷಿ ಮಾಡ್ತಾಯಿದ್ವಿ, ಒಟ್ಟಾಗಿ ಒಕ್ಕರಣೆ ಮಾಡ್ತಾಯಿದ್ವಿ, ಒಟ್ಟಾಗಿ ನಾವು ಮಾರುಕಟ್ಟೆಗೆ ತರ್ತಾಯಿದ್ವಿ. ಇವತ್ತೇನಾಗಿದೆಯಪ್ಪ ಅಂತ ಹೇಳಿದ್ರೆ, ಈ ಅವಿಭಕ್ತ ಕುಟುಂಬಗಳ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಈ ಕುಟುಂಬಗಳು ಒಡೆದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಕೃಷಿ ಭೂಮಿಗಳು ಸಹ ಚಿಕ್ಕದಾಗಿ ಮಾರ್ಪಾಡಾಗ್ತಾ ಬಂದಿರತಕ್ಕಂಥದ್ದನ್ನು ನೋಡಿದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ಉತ್ಪಾದನೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸೋದ್ರ ಜೊತೆಗೆ ನಾವು
ಏನು ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ ಇವತ್ತು ಕೃಷಿಯೇ ನಾವು ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಬಂದಿದ್ದೇವೆ. ಜೊತೆಗೆ ಹಿಂದೆ ಮಾಡ್ತಕ್ಕಂಥ ಕೃಷಿಯ ಹಲವಾರು ಪದ್ಧತಿಗಳನ್ನು ನಾವು ಇವತ್ತು ಕಡಿಮೆ ಮಾಡ್ತಾ ಬಂದಿದ್ದೇವೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಏನಪ್ಪ ಅಂತ ಹೇಳಿದ್ರೆ ಹಳ್ಳಿಗಳ ಪರಿಸ್ಥಿತಿನಲ್ಲಿ ಕೃಷಿ ಹೇಗಿತ್ತು ಅನ್ನೋದಕ್ಕೆ ಶರಣರು ಒಂದು ಮಾತನ್ನು ಹೇಳ್ತಾರೆ. ಆ ಮಾತು ನನಗೆ ಈಗ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ. ಏನಪ್ಪ ಅಂತಂದರೆ, ಕಾಗೆ ಒಂದಗಳ ಕಂಡರೆ ಕರೆಯದೆ ತನ್ನ ಬಳಗವನ್ನು, ಕೋಳಿ ಒಂದ ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವನ್ನು, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದೊಡೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು ಮಾತನ್ನು ಶರಣರು ಹೇಳಿದ್ದಾರೆ. ಈ ಮಾತಿನ ತಾತ್ಪರ್ಯವನ್ನು ನಾವು ನೋಡ್ತಾ ಬಂದರೆ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಕೃಷಿ ಅಂತಕ್ಕಂಥದ್ದು ಅವಿಭಕ್ತ ಕುಟುಂಬಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಹೇಗಿತ್ತು ಅಂತಕ್ಕಂಥದ್ದು ಸಹಬಾಳ್ವೆ, ಸಹಭಾಗಿತ್ವ, ಸಮಪಾಲು. ಇದಕ್ಕೆ ನಾವು ಹೇಳ್ತೀವಿ ಏನಪ್ಪ ಅಂತ ಹೇಳಿದ್ರೆ, ಕೃಷಿಕರೆಲ್ಲರೂ ಸಹ ಸರ್ವರಿಗೂ ಸಮಬಾಳು ಮತ್ತು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾಯಕವನ್ನು ಮಾಡ್ತಕ್ಕಂಥ ಯೋಗಿಗಳು ನಮ್ಮ ಕೃಷಿಕರು. ರೈತ ಬಾಂಧವರೇ, ಈ ಸುಸ್ಥಿರ ಕೃಷಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಇರ್ತಕ್ಕಂಥ ಸವಾಲುಗಳೇನು ಅಂತಕ್ಕಂಥ ಒಂದು ಮಾತನ್ನು ನಾವು ಯೋಚನೆ ಮಾಡೋದಾದರೆ, ಇವತ್ತು ಸವಾಲುಗಳನ್ನು ಎದುರಿಸಿ ಮಾಡ್ತಕ್ಕಂಥ ಒಂದು ಏಕೈಕ ಕಾಯಕ ಇವತ್ತು ಇದೆ ಅಂತ ಹೇಳಿದ್ರೆ ಅದು ಕೃಷಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಮೊದಲನೇ ಒಂದು ಸವಾಲು ನಮ್ಮ ರೈತ ಬಾಂಧವರಿಗೆ ಸುಸ್ಥಿರ ಕೃಷಿನಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಮಾರುತಗಳು. ಅಂದರೆ ಅದು ಮುಂಗಾರು ಮಾರುತಗಳಾಗಿರ್ಬೋದು ಅಥವಾ ಹಿಂಗಾರು ಮಾರುತಗಳಾಗಿರ್ಬೋದು. ಇವತ್ತು ಸರಿಯಾದ ಸಮಯದಲ್ಲಿ ನಮಗೆ ಮಾರುತಗಳು ಬಂದಂಥ ಸಂದರ್ಭದಲ್ಲಿ ಕೃಷಿ ಕಾಯಕವು ಎಲ್ಲವೂ ಸಾಂಗೋಪಸಂಗವಾಗಿ ಚೆನ್ನಾಗಿ ನಡೀತಾ ಹೋಗ್ತದೆ. ಯಾವಾಗ ಮಾರುತಗಳು ನಮಗೆ ಹಿಮ್ಮೆಟ್ಟುತ್ತೆ ಅಥವಾ ಮಾರುತಗಳು ಅಧಿಕ ಆಗ್ತದೆ, ಅಂಥ ಸಂದರ್ಭದಲ್ಲಿ ನಮಗೆ ಅತಿವೃಷ್ಟಿನೂ ಆಗ್ತದೆ, ಕೆಲವೊಮ್ಮೆ ಅನಾವೃಷ್ಟಿನೂ ಆಗ್ತಕ್ಕಂಥ ಒಂದು ಸಂದರ್ಭ ಇರ್ತದೆ. ಸೊ ಹಾಗಾಗಿ ನಮಗೆ ಮಳೆ ಬೀಳ್ತಕ್ಕಂಥ ಒಂದು ಪ್ರಭಾವ, ಮಳೆ ಬೀಳ್ತಕ್ಕಂಥ ಒಂದು ಪ್ರಮಾಣ ಮತ್ತು ಮಳೆ ಬೀಳ್ತಕ್ಕಂಥ ಒಂದು ಸಮಯ, ಇದು ಕೃಷಿನಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸವಾಲು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಮಗೆ ಸರಿಯಾದ ಸಮಯದಲ್ಲಿ ಮಾರುತಗಳು ಬರ್ತಕ್ಕಂಥದ್ದು ಸುಸ್ಥಿರ ಕೃಷಿನಲ್ಲಿ ಬಹಳ ಪ್ರಮುಖವಾದಂಥ ಒಂದು ಅಂಶ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ಎರಡನೇ ಒಂದು ಸವಾಲು ನಮ್ಮ ಕೃಷಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಈ ಒಂದು ಗುಣಮಟ್ಟದ ಒಂದು ಪರಿಕರಗಳ ಒಂದು ಲಭ್ಯತೆ. ತಮಗೆಲ್ಲ ಗೊತ್ತಿರ್ಬೋದು, ಗುಣಮಟ್ಟದ ಒಂದು ಪರಿಕರಗಳ ಲಭ್ಯತೆಯಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳ ಲಭ್ಯತೆ ಇರ್ಬೋದು, ಉತ್ತಮ ಗುಣಮಟ್ಟದ ಒಂದು ಪೋಷಕಾಂಶಗಳ ಲಭ್ಯತೆ ಇರ್ಬೋದು, ಉತ್ತಮ ಗುಣಮಟ್ಟದ ಒಂದು ಯಂತ್ರೋಪಕರಣಗಳ ಲಭ್ಯತೆ ಇರ್ಬೋದು, ಅದೇ ರೀತಿ ನಮಗೆ ಉತ್ತಮ ಗುಣಮಟ್ಟದ ಒಂದು ತಾಂತ್ರಿಕತೆಗಳ ಒಂದು ಲಭ್ಯತೆ ಇರ್ಬೋದು. ಸೊ ಯಾವಾಗ ನಮಗೆ ಗುಣಮಟ್ಟದಲ್ಲಿ ನಮಗೆ ಕಾಂಪ್ರಮೈಸ್ ಆಗ್ತದೆ, ಅಂಥ ಸಂದರ್ಭದಲ್ಲಿ ನಮ್ಮ ಕೃಷಿನೂ ಸಹ ಸ್ವಲ್ಪ ಕಷ್ಟಕರವಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸರ್ಕಾರಗಳು ಉತ್ತಮ ಗುಣಮಟ್ಟದ ಬೀಜವನ್ನು ಒಂದು ರೈತರಿಗೆ ಕೊಡಲಿಕ್ಕೆ ಮತ್ತು ಉತ್ತಮ ಗುಣಮಟ್ಟದ ಒಂದು ರಸಗೊಬ್ಬರಗಳನ್ನು ಅಥವಾ ಪೋಷಕಾಂಶಗಳನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ, ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಉತ್ತಮ ಒಂದು ಬೆಲೆಯನ್ನು ನಮ್ಮ ಒಂದು ಈ ಒಂದು ರೈತರ ಉತ್ಪನ್ನಗಳಿಗೆ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ರೈತರು ಸುಸ್ಥಿರ ಕೃಷಿಯೆಡೆಗೆ ಹೆಜ್ಜೆ ಹಾಕಲಿಕ್ಕೆ ಅದು ತುಂಬ ಒಳ್ಳೆಯ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವೆಲ್ಲದರ ಜೊತೆಗೆ ಮೂರನೇ ಒಂದು ಅಂಶ ನಮ್ಮ ಕೃಷಿನಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಕೃಷಿನಲ್ಲಿ ನಮಗೆ ಕೂಲಿ ಕಾರ್ಮಿಕರ ಒಂದು ಲಭ್ಯತೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಏನಪ್ಪ ಅಂದರೆ ಹಳ್ಳಿಯ ಒಂದು ವಾತಾವರಣಕ್ಕೆ ಹೋದರೆ ಇವತ್ತು ಹಳ್ಳಿನಲ್ಲಿ ಕೃಷಿಕರು ಯಾರು, ಮಾಲೀಕರು ಯಾರು ಅಂತ ಒಂದು ಕಂಡುಹಿಡಿತಕ್ಕಂಥದ್ದು ತುಂಬ ಕಷ್ಟಕರವಾದಂಥ ವಿಷಯ. ಇವತ್ತು ಹಳ್ಳಿನಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನ ರೈತ ಬಾಂಧವರು ಕಾರ್ಮಿಕರ ಒಂದು ಅವಲಂಬನೆಯಿಂದಾಗಿ ಮತ್ತು ಕಾರ್ಮಿಕರ ಒಂದು ಅಲಭ್ಯತೆಯಿಂದಾಗಿ ಕೃಷಿಯಿಂದ ವಿಮುಕ್ತರಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಬಂದಿದ್ದೇವೆ. ಸೊ ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಸಹ ವಿಲಾಸದ ಜೀವನಕ್ಕೆ ಒಂದು ಮಾರು ಹೋಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಮೊದಲೆಲ್ಲ ಬೆಳಗ್ಗೆ 6 ಗಂಟೆಗೆ ಕಾರ್ಮಿಕರು ಬಂದರೆ ಸಂಜೆ 6 ಗಂಟೆ ತನಕ ಚೆನ್ನಾಗಿ ಹೊಲದಲ್ಲಿ ಕೆಲಸ ಮಾಡಿ ದುಡಿತಾ ಇದ್ದರು. ಆದರೆ ಇವತ್ತು ಕೃಷಿ ಕಾರ್ಮಿಕರು ಹೊಲಕ್ಕೆ ಬರ್ತಕ್ಕಂಥದ್ದೇ 11 ಗಂಟೆಗೆ. ಅವರು ಮತ್ತೆ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು 3 ಗಂಟೆಗೆ ವಾಪಸ್ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಯಾವಾಗ ನಾವು ಈ ಕೃಷಿ ಕಾಯಕವನ್ನು ನೆಚ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ? ಇಂಥ ಒಂದು ಎಫಿಷಿಯನ್ಸಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ
ಇದು ತುಂಬ ಕಷ್ಟವಾದಂಥ ಒಂದು ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಏನಪ್ಪ ಅಂತ ಹೇಳಿದ್ರೆ, ಕೃಷಿನಲ್ಲಿ ನಾವು ಯಂತ್ರೋಪಕರಣಗಳು ಅಂತ ಏನು ಕರಿತೀವಿ, ಇದರ ಒಂದು ಅವಲಂಬನೆ ಆಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಸಂದರ್ಭದಲ್ಲಿ ನಾವು ಕೃಷಿ ಮಾಡ್ತಕ್ಕಂಥದ್ದನ್ನೇ ಬಿಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಎಲ್ಲಿ ಬಂದು ಒದಗ್ತೀವೋ ಅಂತಕ್ಕಂಥ ಒಂದು ಸಂದರ್ಭ ಬರ್ತದೆ. ಹಾಗೆ ಇನ್ನೊಂದು ಭಾಳ ವಿಶೇಷತೆ ಏನಪ್ಪ ಅಂದರೆ, ಈ ಕೃಷಿನಲ್ಲಿ ಸವಾಲು ಅಂತ ಹೇಳಿದ್ರೆ ನಮಗೆ ಮೂಲ ಬಂಡವಾಳದ ಒಂದು ಕೊರತೆ. ಬಹಳಷ್ಟು ಜನ ರೈತ ಬಾಂಧವರಿಗೆ ಈ ಮೂಲ ಬಂಡವಾಳದ ಒಂದು ಕೊರತೆ ಇರ್ತದೆ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು ರೈತ ತಾನು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಮಾರಾಟ ಮಾಡಿ ಮತ್ತೆ ಅದೇ ಹಣದಿಂದ ಮತ್ತೆ ಮುಂದಿನ ಬೆಳೆಗೆ ಅವರು ಒಳಸುರಿಗಳನ್ನು ಖರೀದಿ ಮಾಡ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಕೆಲವೊಮ್ಮೆ ಇರ್ತದೆ. ಸೊ ಹೀಗೆ ಮೂಲ ಬಂಡವಾಳ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಕೃಷಿ ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರವಾದಂಥ ಒಂದು ವಿಷಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕೃಷಿನಲ್ಲಿರ್ತಕ್ಕಂಥ ಮತ್ತೊಂದು ಸುಸ್ಥಿರ ಕೃಷಿನಲ್ಲಿರ್ತಕ್ಕಂಥ ಸವಾಲು ಏನಪ್ಪ ಅಂತ ಹೇಳಿದ್ರೆ, ನಮಗೆ ನೈಸರ್ಗಿಕ ವಿಕೋಪಗಳು. ತಮಗೆಲ್ಲ ಗೊತ್ತಿರ್ಬೋದು, ಮಳೆ ಹೆಚ್ಚಿಗೆ ಆಗ್ತಕ್ಕಂಥದ್ದು, ಮಳೆ ಕಡಿಮೆ ಆಗ್ತಕ್ಕಂಥದ್ದು ಕೃಷಿನಲ್ಲಿ ಗಾಢವಾದ ಒಂದು ಪರಿಣಾಮವನ್ನು ಬೀಳುತ್ತೆ ಅಂತಕ್ಕಂಥದ್ದು ತಮಗೆ ಎಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಷಯ. ಸೊ ಇತ್ತೀಚಿನ ದಿನಗಳಲ್ಲಿ ತಾವು ಕಂಡಿರೋ ಹಾಗೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು 800ರಿಂದ 850 ಮಿಲಿಮೀಟರ್ ಮಳೆ ಆಗಿದೆ. ಸೊ ಈ ಸಂದರ್ಭದಲ್ಲಿ ಎಷ್ಟೋ ಜನ ರೈತ ಬಾಂಧವರು ತಮಗೆ ಬಂದಿರತಕ್ಕಂಥ ಫಸಲನ್ನು ಕೊಯ್ದೇ ನಷ್ಟ ಉಂಟಾಗಿರ್ತಕ್ಕಂಥದ್ದನ್ನು ನಾವು ಪತ್ರಿಕೆಗಳಲ್ಲಿ ಮತ್ತು ಟಿ ವಿ ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಇದಕ್ಕೆ ನಮಗೇನಪ್ಪ ಅಂತ ಹೇಳಿದ್ರೆ, ಒಂದೊಂದು ಸಾರಿ ಏನಾಗುತ್ತಪ್ಪ ಅಂದರೆ, ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಇವನ್ನು ಬೆಳೆಯನ್ನು ಕಟಾವು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿನ ನಾವು ಕಾಣ್ತೀವಿ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದ್ರೆ ಈ ಸಾಲಿ ಈರುಳ್ಳಿ ಬೆಳೆಗಾರರು. ಸೊ ಈರುಳ್ಳಿ ಬೆಳೆಗಾರರಿಗೆ ಇವತ್ತು ಉತ್ತಮವಾದ ಬೆಲೆ ಇದೆ, ಬಟ್ ಆದರೆ ನಮ್ಮಲ್ಲಿ ಬೆಳೆ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಈ ಪ್ರಕೃತಿಯ ಒಂದು ವಿಕೋಪದಿಂದಾಗಿ ನಮಗೆ ಬೆಳೆ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಉಷ್ಣಾಂಶ ಹೆಚ್ಚಾಗ್ತಕ್ಕಂಥದ್ದು, ರೋಗ ಮತ್ತು ಕೀಟಗಳು ಹೆಚ್ಚಾಗ್ತಕ್ಕಂಥದ್ದು, ಅದೇ ರೀತಿ ನಮಗೆ ಈ ಒಂದು ಕಷ್ಟಕರವಾದ ಒಂದು ಸಮಯದಲ್ಲಿ ನಮಗೆ ನೀರು ಬೇಕಾಗಿರುತ್ತೆ ಕೆಲವೊಮ್ಮೆ ಬೆಳೆಗಳಿಗೆ. ಅಂಥ ಸಮಯದಲ್ಲಿ ನಮಗೆ ಮಳೆ ಕೈ ಕೊಡ್ತಕ್ಕಂಥದ್ದು ಅಥವಾ ನೀರಿನ ಲಭ್ಯತೆ ಇಲ್ಲದೆ ಇರತಕ್ಕಂಥದ್ದು, ಇವೆಲ್ಲವೂ ಸಹ ನಮಗೆ ಕೃಷಿನಲ್ಲಿ ಇರ್ತಕ್ಕಂಥ ಒಂದು ಸವಾಲುಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಈ ಎಲ್ಲ ಸವಾಲುಗಳನ್ನು ಮೀರಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರೂ ಯೋಚನೆ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಇನ್ನು ಭಾಳಷ್ಟು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಕೃಷಿನಲ್ಲಿ ಇನ್ನೊಂದು ಸವಾಲು ಏನಪ್ಪ ಅಂತ ಹೇಳಿದ್ರೆ, ಯುವಕರು ಕೃಷಿಯಿಂದ ವಿಮುಕ್ತರಾಗಿರ್ತಕ್ಕಂಥದ್ದು. ಸೊ ಯಾವಾಗ ಯುವಕರು ಕೃಷಿಯಿಂದ ವಿಮುಕ್ತರಾಗಿರ್ತಾರೆ ಅಂತ ಹೇಳಿದ್ರೆ, ಇವತ್ತು ಬಹಳಷ್ಟು ಜನ ರೈತ ಬಾಂಧವರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾನಂತೂ ಈಗ ರೈತನಾಗ್ಬಿಟ್ಟಿದ್ದೀನಿ, ಮುಂದೆ ನನ್ನ ಮಗ ನೀನು ರೈತನಾಗಬೇಡ, ಯಾವುದಾದ್ರೂ ಒಂದು ಕೆಲಸ ಹುಡುಕೊಂಡು ನಗರ ಪ್ರದೇಶಕ್ಕೆ ಹೋಗು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಂಥ ಕಷ್ಟಕರವಾದ ಪರಿಸ್ಥಿತಿನಲ್ಲಿ 5 ಎಕರೆ 10 ಎಕರೆ ಜಮೀನು ಇರ್ತಕ್ಕಂಥ ಒಬ್ಬ ಯುವಕನೂ ಸಹ ಇಲ್ಲಿ ತಾನು ಕೃಷಿ ಕಾಯಕವನ್ನು ಮಾಡದೆ ಎಲ್ಲೋ ನಗರ ಪ್ರದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿ 5,000 10,000 ಸಂಬಳಕ್ಕೆ ನಾವು ದುಡಿತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಇಂಥ ಒಂದು ನಿಟ್ಟಿನಲ್ಲಿ ಏನಪ್ಪ ಅಂತಂದರೆ, ನಮ್ಮ ಒಂದು ಯುವಕರು ತಾವುಗಳು ಇಲ್ಲಿ ಕೃಷಿನಲ್ಲಿ ಉತ್ತಮ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿ ನಾವು ಕೃಷಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬೇಕಾಗಿದೆ. ಸೊ ಹಾಗಾಗಿ ಯುವಕರು ಮುಂದಿನ ಪೀಳಿಗೆಗೆ ಕೃಷಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಯುವಕರನ್ನು ಮತ್ತೆ ವಾಪಸ್ಸು ಕೃಷಿಯಡಿಗೆ ಕರ್ಕೊಂಬರ್ತಕ್ಕಂಥ ಎಲ್ಲ ಪ್ರಯತ್ನಗಳು ನಮ್ಮ ಸರ್ಕಾರ ಮಾಡ್ತಾ ಬಂದಿದ್ದಾವೆ. ಅದಕ್ಕಾಗಿಯೇ ಸಹ ಕೇಂದ್ರ ಸರ್ಕಾರ ಆರ್ಯ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಆರ್ಯ ಯೋಜನೆ ಕೆಲವು ಜಿಲ್ಲೆಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳ ಅಂಡರಲ್ಲಿ ಈ ಆರ್ಯ ಯೋಜನೆಗಳು ಕೆಲಸ ಮಾಡ್ತಾ ಬಂದಿದ್ದಾವೆ. ಸೊ ಈ ಆರ್ಯ ಯೋಜನೆಯಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ, ಯುವಕ ಯುವತಿಯರನ್ನು ಆಯ್ಕೆ ಮಾಡ್ಕೊಬಿಟ್ಟು ಅವರಿಗೆ ಕೃಷಿಯಲ್ಲಿರ್ತಕ್ಕಂಥ ಉದ್ಯಮಗಳ ಒಂದು ಪರಿಚಯ ಮಾಡ್ಕೊಳ್ತಕ್ಕಂಥದ್ದು, ಆ ಉದ್ಯಮಗಳಿಗೆ ಪೂರಕವಾಗಿರ್ತಕ್ಕಂಥ ಸಾಲವನ್ನು ನೀಡ್ತಕ್ಕಂಥದ್ದು, ಆ ಉದ್ಯಮಗಳಿಗೆ ಉತ್ತಮವಾದಂಥ ಮಾರುಕಟ್ಟೆ ಸೌಲಭ್ಯವನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಅಂಶ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಮತ್ತೆ ಯುವಕರನ್ನು ಕೃಷಿಯಿಂದ ವಿಮುಕ್ತರಾಗ್ತಕ್ಕಂಥ ಒಂದು ಪದ್ಧತಿಯನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಮಾರುಕಟ್ಟೆ ಬಹಳ ಪ್ರಮುಖವಾದಂಥ ಒಂದು ಅಂಶ ಇದು. ಮಾರುಕಟ್ಟೆ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ರೈತ ಬೆಳೆದಂಥ ಒಂದು ಬೆಳೆ ಏನಿದೆ, ಆ ಬೆಳೆಗೆ ಮಾರುಕಟ್ಟೆ ಸೂಕ್ತವಾಗಿ ಸಿಗ್ತಾ ಇಲ್ಲ. ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ, ಮೂಲ ಬೆಲೆ ನಿಗದಿ ಆಗ್ತಾ ಇಲ್ಲ. ಯಾವುದೇ ಒಂದು ಉತ್ಪನ್ನ ಇರ್ಬೋದು, ಯಾವುದೇ ಒಂದು ಬೆಳೆ ಇರ್ಬೋದು, ಈಗ ನಾವು ಮಾರುಕಟ್ಟೆನಲ್ಲಿ ಹೋಗಿ ಯಾವುದೇ ಒಂದು ಉತ್ಪನ್ನವನ್ನು ಖರೀದಿ ಮಾಡಿದ್ರೆ ಅದಕ್ಕೆ ಮೂಲ ಬೆಲೆ ಇರ್ತದೆ. ಆದರೆ ವಿಪರ್ಯಾಸ ಪರಿಸ್ಥಿತಿ ಅಂತ ಹೇಳಿದ್ರೆ, ಇವತ್ತು ರೈತ ಬೆಳೆದಂಥ ಯಾವುದೇ ಬೆಳೆಗೂ ಸಹ ಇವತ್ತು ಮೂಲ ಆದಾಯ ಅಥವಾ ಮೂಲ ಬೆಲೆ ಅಂತಕ್ಕಂಥದ್ದು ನಿರ್ಧಾರ ಆಗಿಲ್ಲ. ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ನಮ್ಮ ಸರ್ಕಾರದವ್ರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ,
ನಾವು ರೈತ ಮಾಡ್ತಕ್ಕಂಥ ಒಂದು ಖರ್ಚು ಇರ್ಬೋದು, ನಮಗೆ ಬರ್ತಾ ಇರ್ತಕ್ಕಂಥ ಒಂದು ಆದಾಯ ಇರ್ಬೋದು, ಈ ಆದಾಯ ಮತ್ತು ಖರ್ಚುಗಳನ್ನು ಒಂದು ತುಲನೆಯನ್ನು ಮಾಡಿಬಿಟ್ಟು ನಾವು ಈ ಒಂದು ಪ್ರತಿಯೊಂದು ಬೆಳೆಗೂ ಸಹ ಒಂದು ಮೂಲ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಒಂದು ತ್ವರಿತಗತಿಯಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ರೆ ಖಂಡಿತವಾಗೂ ರೈತನಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಇದು ಸಹಾಯ ಆಗ್ತದೆ. ಜೊತೆಗೆ ನಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ರೀತಿ ಮಾಡೋದ್ರಿಂದ ರೈತನಿಗೂ ಸಹ ಬೇರೆ ಬೇರೆ ಬೆಳೆಗಳನ್ನು ಬೆಳೀಲಿಕ್ಕೂ ಸಹ ಉತ್ತೇಜನ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇವೆಲ್ಲವೂ ಸಹ ನಮಗೆ ಸುಸ್ಥಿರ ಕೃಷಿನಲ್ಲಿ ಕಾಡ್ತಕ್ಕಂಥ ಪ್ರಮುಖ ಒಂದು ಸವಾಲುಗಳಾಗಿ ಇವು ಘೋಷಿಸ್ತವೆ. ಆದರೆ ಈ ಒಂದು ಸುಸ್ಥಿರ ಕೃಷಿನಲ್ಲಿರ್ತಕ್ಕಂಥ ಸವಾಲುಗಳನ್ನು ನಾವು ಅವಕಾಶಗಳಾಗಿ ಹೇಗೆ ನಾವು ಬದಲಾಯಿಸ್ಕೊಳ್ಬೇಕು, ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾದಂಥ ಒಂದು ವಿಷಯ ತುಂಬ ಇದೆ. ಸೊ ಹೇಗೆ ಈ ಸವಾಲುಗಳನ್ನು ನಾವು ಅವಕಾಶಗಳಾಗಿ ಪರಿವರ್ತನೆಯನ್ನು ಮಾಡ್ಕೋಬೇಕು, ಸೊ ಈ ಅವಕಾಶಗಳು ಏನೇನು ಅಂತಕ್ಕಂಥ ವಿಷಯವನ್ನು ನಾವು ಚರ್ಚೆ ಮಾಡೋದಾದರೆ, ಸುಸ್ಥಿರ ಕೃಷಿಗೆ ಇರ್ತಕ್ಕಂಥ ಪ್ರಮುಖ ಅವಕಾಶ ಏನಪ್ಪ ಅಂತ ಹೇಳಿದ್ರೆ ಸಮಗ್ರ ಕೃಷಿ. ಸುಸ್ಥಿರ ಕೃಷಿಯ ಇನ್ನೊಂದು ಆಯಾಮ ಏನಪ್ಪ ಅಂತ ಹೇಳಿದ್ರೆ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ. ಸಮಗ್ರ ಕೃಷಿ ಪದ್ಧತಿನಲ್ಲಿ ನಾವು ಇದರ ಒಂದು ನಿಯಮಗಳಾಗಿರ್ತಕ್ಕಂಥ ಏಕಬೆಳೆ ಪದ್ಧತಿಯನ್ನು ಬಿಟ್ಟು ಬಹುಬೆಳೆ ಪದ್ಧತಿಗಳನ್ನು ಬೆಳೀತಕ್ಕಂಥದ್ದು, ಅಂತರ ಬೆಳೆ ಪದ್ಧತಿಗಳನ್ನು ಬೆಳೀತಕ್ಕಂಥದ್ದು, ಜೊತೆಗೆ ಕೃಷಿಯ ಪೂರಕ ಉದ್ದಿಮೆಗಳನ್ನು ಕೃಷಿಯ ಜೊತೆಗೆ ಮಾಡ್ತಕ್ಕಂಥದ್ದು ಏನಿದೆ ಇದನ್ನು ಸಮಗ್ರ ಕೃಷಿ ಪದ್ಧತಿ ಅಂತ ನಾವು ಕರಿತೇವೆ. ಸೊ ಉದಾಹರಣೆಗೆ ನಮ್ಮ ಕೃಷಿಯ ಪೂರಕ ಉದ್ಯಮಗಳು ಅಂತ ಹೇಳಿದ್ರೆ ಹೈನುಗಾರಿಕೆ ಉದ್ಯಮ ಇರ್ಬೋದು, ಜೇನು ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಅದೇ ರೀತಿ ನಮಗೆ ಕೃಷಿ ಅರಣ್ಯ ಪದ್ಧತಿ ಇರ್ಬೋದು. ಹೀಗೆ ಹಲವಾರು ಕೃಷಿಯ ಉದ್ಯಮಗಳು ಏನಿದ್ದಾವೆ, ಸೊ ಈ ಹಲವಾರು ಕೃಷಿ ಉದ್ಯಮಗಳನ್ನು ಕೃಷಿಯ ಜೊತೆಗೆ ನಾವು ಮಾಡ್ತಕ್ಕಂಥ ಒಂದು ವಿಧಾನವನ್ನು ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೇವೆ. ಸೊ ಈ ನಿಟ್ಟಿನಲ್ಲಿ ನಾವು ರೈತ ಬಾಂಧವರಿಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಒಂದು 5 ಎಕರೆ 10 ಎಕರೆ ಜಮೀನಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲ ಥರದ ಬೆಳೆಗಳನ್ನು ಬೆಳ್ಕೊಳ್ಳಿಕ್ಕೆ ನಾವು ಉತ್ತೇಜನವನ್ನು ನೀಡ್ತೇವೆ. ಉದಾಹರಣೆಗೆ ಕೃಷಿ ಬೆಳೆಗಳನ್ನು ಬೆಳೆಯೋದಿರ್ಬೋದು, ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದಿರ್ಬೋದು, ಅದರಲ್ಲಿ ಹಣ್ಣಿನ ಬೆಳೆಗಳನ್ನು ಬೆಳೆಯೋದಿರ್ಬೋದು, ಹೂವಿನ ಬೆಳೆಗಳನ್ನು ಬೆಳೆಯೋದಿರ್ಬೋದು, ತರಕಾರಿಗಳು ಇರ್ಬೋದು, ಜೊತೆಗೆ ಅರಣ್ಯೀಕರಣ ಅಂತ ಏನು ಕರಿತೀವಿ ಅರಣ್ಯೀಕರಣ ಇರ್ಬೋದು, ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇರ್ಬೋದು, ಆ ಕೃಷಿ ಹೊಂಡಗಳಲ್ಲಿ ನಾವು ಮೀನುಗಾರಿಕೆಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಆ ಕೃಷಿ ಹೊಂಡದ ಬದುಗಳಲ್ಲಿ ನಮಗೆ ಮನೆಗೆ ಬೇಕಾಗಿರ್ತಕ್ಕಂಥ ಸಾವಯವ ತರಕಾರಿಗಳನ್ನು ಬೆಳ್ಕೊಳ್ಳೋದು ಇರ್ಬೋದು. ಹೀಗೆ ಈ ಒಂದು ಸಮಗ್ರ ಪದ್ಧತಿನಲ್ಲಿ ನಾವು ಈ ಒಂದು ಕೃಷಿ ಪದ್ಧತಿಯನ್ನು ನಾವು ಮಾಡೋದ್ರಿಂದ ನಮಗೆ ಆಗ್ತಕ್ಕಂಥ ಒಂದು ಉಪಯೋಗ ಏನಪ್ಪ ಅಂತಂದರೆ, ಯಾವುದಾದ್ರೂ ಒಂದು ಉದ್ಯಮದಲ್ಲಿ ಅಥವಾ ಯಾವುದಾದ್ರೂ ಒಂದು ಬೆಳೆನಲ್ಲಿ ನಮಗೆ ಏನಾದರೂ ಬೆಲೆ ಏನಾದರೂ ಕಡಿಮೆ ಆದರೆ ಇನ್ನೊಂದು ಬೆಳೆಯಲ್ಲಿ ನಮಗೆ ಆ ಒಂದು ನಷ್ಟವನ್ನು ಸರಿದೂಗಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೋದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಸಮಗ್ರ ಕೃಷಿ ಪದ್ಧತಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತದೆ. ಇದ್ರ ಜೊತೆಗೆ ಈ ಸಮಗ್ರ ಕೃಷಿ ಪದ್ಧತಿನಲ್ಲಿ ತಂತ್ರಜ್ಞಾನಗಳ ಅಳವಡಿಕೆ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ರೈತ ಬಾಂಧವರು ಆದಷ್ಟು ನಮ್ಮ ಕೃಷಿ ಮತ್ತು ಕೃಷಿಯೇತರ ಒಂದು ಇಲಾಖೆಗಳೇನಿದ್ದಾವೆ ಆ ಕೃಷಿಯೇತರ ಇಲಾಖೆಗಳ ಕಡೆ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕು. ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಇಲಾಖೆಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಇವತ್ತು ಯಾವುದೇ ನಗರ ಪ್ರದೇಶಗಳಿಗೆ ಹೋಗಲಿ, ಹಾಸ್ಪಿಟ್ಲ್ಗಳಲ್ಲಿ ಜನ ಜಾಸ್ತಿ ಇರ್ತಾರೆ, ಅಥವಾ ಕೋರ್ಟ್ಗಳಲ್ಲಿ ಜನ ಜಾಸ್ತಿ ಇರ್ತಾರೆ, ಪೊಲೀಸ್ ಸ್ಟೇಷನ್ನಲ್ಲಿ ಜನ ಜಾಸ್ತಿ ಇರ್ತಾರೆ. ಇವೆಲ್ಲ ಸಮಾಜಕ್ಕೆ ಒಂದು ಪಾಸಿಟಿವ್ ಪಾಯಿಂಟ್ಸ್ ಅಂತ ಏನು ಕರಿತೀವಿ, ಧನಾತ್ಮಕ ಅಂಶಗಳೇನೂ ಅಲ್ಲ. ಆದರೆ ನಾವು ಧನಾತ್ಮಕ ಅಂಶಗಳು ಅಥವಾ ಉತ್ತಮ ಅಂಶಗಳು ಅಂತ ಯಾವಾಗ ಕರಿತೀವಿ ಅಂತ ಹೇಳಿದ್ರೆ, ಯಾವಾಗ ರೈತರು ಹೆಚ್ಚಿನ ಪಾಲ್ಗೊಳ್ಳುವಿಕೆ ಕೃಷಿ ಇಲಾಖೆ ಕಡೆ ಬರ್ತದೆ, ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಬರ್ತದೆ, ಅದು ಒಂದು ಉತ್ತಮವಾದ ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ರೈತ ಬಾಂಧವರು ತಾವು ಹೆಚ್ಚಿನ ಸಮಯವನ್ನು ನಮ್ಮ ಇಲಾಖಾ ಮತ್ತು ವಿಸ್ತರಣಾ ಚಟುವಟಿಕೆಗಳೊಂದಿಗೆ ತಮ್ಮ ಭಾಗವಹಿಸುವಿಕೆ ಇದ್ದರೆ ಖಂಡಿತವಾಗ್ಲೂ ಸಹ ಇದು ಒಂದು ಉತ್ತಮವಾದ ಬೆಳವಣಿಗೆ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ವಿಸ್ತರಣಾ ಚಟುವಟಿಕೆಗಳಲ್ಲಿ ನಮ್ಮ ಒಂದು ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು. ತಮಗೆಲ್ಲ ಗೊತ್ತಿರ್ಬೋದು, ಇವಾಗ ಏನಾಗಿದೆಪ್ಪ ಅಂತ ಹೇಳಿದ್ರೆ, ಒಂದು ಬಂಡವಾಳದ ಕೊರತೆಯಿಂದ ಇರ್ಬೋದು, ಅಥವಾ ಅನುದಾನದ ಕೊರತೆಯಿಂದ ಇರ್ಬೋದು, ಅಥವಾ ನಮಗೆ ಸಿಬ್ಬಂದಿಯ ಕೊರತೆಯಿಂದ ನಾವು ಹೆಚ್ಚಿನ ಮಟ್ಟದಲ್ಲಿ ರೈತರನ್ನು ನಾವು
ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇಂಥ ಅನಿವಾರ್ಯ ಪರಿಸ್ಥಿತಿನಲ್ಲಿ ಏನಪ್ಪ ಅಂತಂತ ಹೇಳಿದ್ರೆ ನಾವು ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ನಾವು ಅಂತರ್ಜಾಲಗಳ ಮೂಲಕ ನಾವು ರೈತರನ್ನು ಈ ನಿಟ್ಟಿನಲ್ಲಿ ಒಂದು ಏನು ನಿಮ್ಮೊಂದಿಗೆ ನಾವು ಏನು ರೀಚ್ ಆಗ್ತಿದ್ದೀವಿ. ಸೊ ಇದು ನಮಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅತಿ ಹೆಚ್ಚು ಜನರನ್ನು ನಾವು ರೈತರಿಗೆ ತಲುಪುವಲ್ಲಿ ಈ ಒಂದು ಆಯಾಮಗಳೇನಿದ್ದಾವೆ ಇವು ನಮಗೆ ಸಹಕಾರಿ ಆಗ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಿಬಿಟ್ಟು ಹೆಚ್ಚು ವಿಸ್ತರಣಾ ಚಟುವಟಿಕೆಗಳನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನಾವು ರೈತ ಬಾಂಧವರು ಸಹಕಾರಿ ತತ್ವದಲ್ಲಿ ಕೃಷಿ ಮಾಡ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾದಂಥ ಅಂಶ. ತಮಗೆಲ್ಲ ಗೊತ್ತಿರ್ಬೋದು ಏನಪ್ಪ ಅಂತ ಹೇಳಿದ್ರೆ ಇವತ್ತು ಸಹಕಾರಿ ಮಟ್ಟದಲ್ಲಿ ಸರ್ವರಿಗೂ ಸಮಪಾಲು ಮತ್ತು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಒಂದು ಏನು ಇದಿದೆ ಆ ತತ್ವದಡಿನಲ್ಲಿ ನಾವು ಕೃಷಿ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಮಾಡಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತ ಸರ್ಕಾರ ಇತ್ತೀಚೆಗೆ ನಮಗೆ ಹೊಸದಾಗಿ 10,000 ರೈತ ಉತ್ಪಾದಕರ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 6 ರೈತ ಉತ್ಪಾದಕರ ಕಂಪನಿಗಳೇನಿದ್ದಾವೆ ರೈತರ ಕಂಪನಿಗಳು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದಾವೆ. ಜೊತೆಗೆ ಈ ವರ್ಷ ನಮಗೆ ಕೃಷಿ ಇಲಾಖೆಯ ಒಂದು ಅಡಿಯಲ್ಲಿ 5 ಹೊಸ ರೈತ ಉತ್ಪಾದಕರ ಕಂಪನಿಗಳು ದಾವಣಗೆರೆ ಮತ್ತು ಜಗಳೂರು ತಾಲೂಕಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾವೆ. ಅದೇ ರೀತಿ ತೋಟಗಾರಿಕಾ ಇಲಾಖೆಯ ಒಂದು ಅನುದಾನದಲ್ಲಿ ನಮಗೆ 3 ಹೊಸದಾಗಿ ರೈತ ಉತ್ಪಾದಕ ಕಂಪನಿಗಳು ನಮಗೆ ಕಾರ್ಯಾರಂಭವನ್ನು ಮಾಡ್ತಾ ಇದ್ದಾವೆ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ರೈತರೆಲ್ಲರೂ ಸೇರಿ ತಮ್ಮದೇ ಆದಂಥ ಒಂದು ಕಂಪನಿಯನ್ನು ಮಾಡ್ಕೊಳ್ಳೋದ್ರಿಂದ ನಮಗೇನಪ್ಪ ಅನುಕೂಲ ಆಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ರೈತರು ತಾವು ಬೆಳೆಯ ಪರಿಕರಗಳಿಗೆ ಖರ್ಚು ಮಾಡ್ತಕ್ಕಂಥ ಒಂದು ಏನಿದೆ ಅದನ್ನು ಕಡಿಮೆ ಮಾಡ್ಬೋದಾಗಿದೆ. ಅಂದರೆ ಅತಿ ಕಡಿಮೆ ಬೆಳೆಗೆ ಬೀಜ ಕೊಡ್ತಕ್ಕಂಥದ್ದು, ಅತಿ ಕಡಿಮೆ ಬೆಲೆಗೆ ನಾವು ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು, ಅತಿ ಕಡಿಮೆ ಬಾಡಿಗೆ ದರದಲ್ಲಿ ನಾವು ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ ಕೊಡ್ತಕ್ಕಂಥದ್ದು ಇವು ಈ ಒಂದು ರೈತ ಉತ್ಪಾದಕರ ಕಂಪ್ನಿಗಳಲ್ಲಿ ಮಾಡ್ತಕ್ಕಂಥ ಒಂದು ಉತ್ತಮವಾದ ಕೆಲಸಗಳು. ಇವತ್ತು ರೈತ ತಾನು ಬೆಳೆದಂಥ ಒಂದು ಬೆಳೆಗೆ ಒಂದು ಮೂಲ ಬೆಲೆಯನ್ನು ನಿರ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಪಾಲ್ಗೊಳ್ಳುವಿಕೆ ಬಹಳ ಪ್ರಮುಖವಾದ ಒಂದು ಅಂಶ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಅತಿ ಹೆಚ್ಚು ಉತ್ಪಾದನೆ ಆದಂಥ ಸಂದರ್ಭದಲ್ಲಿ ಆ ಉತ್ಪಾದನೆ ಆಗಿರ್ತಕ್ಕಂಥ ಒಂದು ಉತ್ಪನ್ನವನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ರೈತ ಉತ್ಪಾದಕರ ಕಂಪನಿಗಳಲ್ಲಿ. ಮತ್ತು ಅದು ಉತ್ಪಾದನೆ ಆಗಿರ್ತಕ್ಕಂಥ ಒಂದು ಪದಾರ್ಥವನ್ನು ಮೌಲ್ಯವರ್ಧನೆ ಮಾಡಲಿಕ್ಕೆ, ಅದ್ರ ಜೊತೆಗೆ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಮತ್ತು ಮಾರಾಟ ಮಾಡಲಿಕ್ಕೆ ಈ ಒಂದು ರೈತ ಉತ್ಪಾದಕರ ಕಂಪನಿಗಳ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ತಾವೆಲ್ಲರೂ ಸಹ ರೈತ ಉತ್ಪಾದಕರ ಕಂಪನಿಗಳಲ್ಲಿ ಪಾಲ್ಗೊಳ್ಳುವಿಕೆಯನ್ನು ತಾವು ಹೆಚ್ಚಿನದಾಗಿ ಮಾಡ್ಕೋಬೇಕು. ಈ ಕಂಪನಿಗಳು ಬೆಳೀಲಿಕ್ಕೆ ಸಹಕಾರಿಯಾದರೆ ಖಂಡಿತವಾಗಲೂ ರೈತರ ಒಂದು ಕಂಪನಿ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾನೆ. ಸೊ ಹೀಗೆ ಮಾರುಕಟ್ಟೆ ವಿಷಯಕ್ಕೆ ಬಂದಾಗ ಇನ್ನೊಂದು ಭಾಳ ಪ್ರಮುಖವಾದಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ರೈತರಿಂದ ಗ್ರಾಹಕರಿಗೆ ನೇರ ಮಾರುಕಟ್ಟೆ ಒಂದು ವ್ಯವಸ್ಥೆ. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಮಧ್ಯವರ್ತಿಯ ಹಾವಳಿಯನ್ನು ತಡೆಯೋದರಲ್ಲಿ ಇದು ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ಇದು ವಹಿಸ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಸೊ ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಯಾವಾಗ ರೈತ ತಾನು ಬೆಳೆದಂಥ ಉತ್ಪನ್ನವನ್ನು ನೇರವಾಗಿ ಮಾರುಕಟ್ಟೆ ಮಾಡ್ತಾನೆ ಅಂಥ ಸಂದರ್ಭದಲ್ಲಿ ಆ ಒಂದು ನೇರವಾಗಿ ರೈತನಿಗೆ ಅದು ಬೆಲೆ ಸಿಗೋದ್ರಿಂದ ನಮಗೇನಪ್ಪ ಅಂತ ಹೇಳಿದ್ರೆ ಮಧ್ಯವರ್ತಿಗಳಿಗೆ ಹೋಗ್ತಕ್ಕಂಥ ದುಡ್ಡು ಸಹ ನೇರವಾಗಿ ರೈತನಿಗೂ ಸಿಗ್ತಾ ಹೋಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮೊನ್ನೆ ಕರೋನಾ ಸಂದರ್ಭದಲ್ಲಿ ಒಬ್ಬ ಕಲ್ಲಂಗಡಿ ಬೆಳೆದಂಥ ಒಬ್ಬ ರೈತ ಅವನು ಮಾರುಕಟ್ಟೆಗೆ ಒಬ್ಬ ದಳ್ಳಾಳಿ 1 ಎಕರೆಗೆ 40,000 ರೂಪಾಯಿ ಕೇಳಿದ್ರೆ ಅದೇ ರೈತ ತಾನು ತನ್ನ ಮಗನ ಜೊತೆಗೂಡಿ ಅವನು ಮಾರಾಟ ಮಾಡಿದಾಗ 1,80,000 ರೂಪಾಯಿ ದುಡ್ಡು ಬಂತು ಅವನಿಗೆ. ಸೊ ಇದರಿಂದ ಗೊತ್ತಾಗುತ್ತೆ ಏನಪ್ಪ ಅಂತ ಹೇಳಿದ್ರೆ ನೇರ ಮಾರುಕಟ್ಟೆಯಲ್ಲಿ ನಮಗೆ ಉತ್ತಮವಾದ ಒಂದು ವಿಫಲವಾದಂಥ ಒಂದು ಅವಕಾಶಗಳು ನಮಗೆ ಇದರಲ್ಲಿ ಸಿಗ್ತವೆ ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಇಚ್ಛೆಪಡ್ತಾನೆ. ಸೊ ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನಾವು ಈ ಸುಸ್ಥಿರ ಕೃಷಿನಲ್ಲಿ ನಾವು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾವು ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಕೃಷಿ ತಂತ್ರಜ್ಞಾನಗಳನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಇವತ್ತೇನಾದರೂ ನಾವು ಕೃಷಿಗೆ ಪರಿಸರಕ್ಕೆ ಹಾನಿಯಾಗ್ತಕ್ಕಂಥ ಮಟ್ಟದಲ್ಲಿ ನಾವೇನಾದರೂ ಕೃಷಿಯನ್ನು ಮಾಡ್ತಾ ಬಂದ್ವಿ ಅಂತ ಹೇಳಿದ್ರೆ ಯಾವುದೂ ಸಹ ನಿಲ್ಲೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಉದಾಹರಣೆ ಅಂತ ಹೇಳಿದ್ರೆ ಇತ್ತೀಚೆಗೆ ಬಂದಂಥ ಒಂದು ಕರೋನಾ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಪರಿಸರಕ್ಕೆ ಏನಾದರೂ ಹಾನಿ ಮಾಡೋಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಅದು ತಂತಾನೇ ಅದು ತನ್ನ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಉದಾಹರಣೆ. ಸೊ ಇಂಥ ನಿಟ್ಟಿನಲ್ಲಿ ನಾವು
ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಿ ಕೃಷಿ ಮಾಡ್ತಕ್ಕಂಥ ಪದ್ಧತಿಗೆ ಹೆಚ್ಚಿನದಾಗಿ ಒಲವನ್ನು ತೋರಬೇಕು. ಸೊ ಈ ನಿಟ್ಟಿನಲ್ಲಿ ಏನಪ್ಪ ಅಂತಂದರೆ ಗಾಳಿ ಇರ್ಬೋದು, ನೀರಿರ್ಬೋದು, ಮಣ್ಣಿರ್ಬೋದು, ಸೊ ನಮ್ಮ ಈ ನೈಸರ್ಗಿಕ ಸಂಪನ್ಮೂಲಗಳು, ಮರ ಗಿಡಗಳಿರ್ಬೋದು, ಇವನ್ನೆಲ್ಲವನ್ನು ಉಳಿಸಿ ನಾವು ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಪರಿಸರ ಸ್ನೇಹಿ ಕೃಷಿಯನ್ನು ಮಾಡ್ತಕ್ಕಂಥದ್ದು ಸಹ ನಮ್ಮ ಸುಸ್ಥಿರ ಕೃಷಿನಲ್ಲಿ ಒಂದು ಭಾಗ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮಗೆ ಯಾವಾಗ ನಾವು ಇದಕ್ಕೆ ವಿರುದ್ಧವಾಗಿ ಕೃಷಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಅಂದರೆ ಪರಿಸರಕ್ಕೆ ವಿರುದ್ಧವಾಗಿ ಕೃಷಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಆವಾಗ ನಮ್ಮ ಒಂದು ಕೃಷಿಯ ಅವನತಿ ಪ್ರಾರಂಭವಾಯಿತು ಅಂತ ನಾವು ಅಂದ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಇಂದಿನ ಒಂದು ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ ನಾವು ಮುಂದಿನ ಪೀಳಿಗೆಗೆ ಎಷ್ಟು ಫಲವತ್ತತೆಯ ಮಣ್ಣನ್ನು ನಾವು ಬಿಟ್ಟು ಹೋಗ್ತೀವಿ ಅಂತಕ್ಕಂಥದ್ದು ಒಂದು ಸವಾಲಿನ ಕೆಲಸ. ಯಾಕಪ್ಪ ಅಂತ ಹೇಳಿದ್ರೆ, ನನ್ನ ಹತ್ರ 100 ಎಕರೆ ಹೊಲ ಇದೆ. ಆ 100 ಎಕರೆ ಹೊಲದಲ್ಲಿ ಒಂದು ಎಕರೆನಲ್ಲಿ ಅಷ್ಟೇ ಬೆಳೆಯುತ್ತೆ, ಇನ್ನು 90 ಎಕರೆನಲ್ಲಿ ಏನೂ ಬೆಳೆಯೋದಿಲ್ಲ ಅಂತಂದರೆ, ಅಂಥ ಕೃಷಿ ಬಿಟ್ಟೋಗೋದಕ್ಕಿಂತ, ಅಂಥ ಹೊಲವನ್ನು ಬಿಟ್ಟೋಗೋದಕ್ಕಿಂತ ಒಂದು 2 ಎಕರೆ ಫಲವತ್ತಾದ ಜಮೀನನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋದರೆ ಅದು ಒಂದು ಉತ್ತಮವಾದ ಒಂದು ಕೆಲಸ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜೊತೆಗೆ ಕೃಷಿ ಕಾಯಕದ ಬಗ್ಗೆ ನಮ್ಮ ರೈತರಿಗೆ ಮತ್ತು ಹೆಮ್ಮೆ ಇರಬೇಕು. ಯಾಕಪ್ಪ ಅಂತೇಳಿ ಇವತ್ತು ಭಾಳಷ್ಟು ಜನ ರೈತರು ನಾನು ರೈತ ಅಂತ ಹೇಳ್ಕೊಳ್ಳಿಕ್ಕೆ ಹಿಂಜರಿತಾರೆ, ಮತ್ತು ನಾನು ರೈತನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ಕೆಲವರು ಹಿಂಜರಿತಾರೆ. ಆದರೆ ನಿಮಗೆ ಗೊತ್ತಿರಲಿ, ಕೃಷಿ ಕಾಯಕ ಅಂಥದ್ದೇನಿದೆ ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಗೌರವ ಕೊಡ್ತಕ್ಕಂಥ ಒಂದು ಯಾವುದಾದ್ರು ಕಾಯಕ ಇದ್ದರೆ ಅದು ಕೃಷಿ ಕಾಯಕ. ಮೊನ್ನೆ ನಮ್ಮ ಒಬ್ಬ ವಿಜ್ಞಾನಿಗಳು ಹೇಳ್ತಾಯಿದ್ರು, ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಬ್ಬನ ಜೀವನದಲ್ಲಿ, ಪ್ರತಿಯೊಬ್ಬ ಜೀವಿಯ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವಿಯ ಒಂದು ಜೀವನದಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿರ್ತಕ್ಕಂಥವ್ರು ಯಾವಾಗಲಾದರೂ ಒಮ್ಮೆ ಬಂದು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ ಅಂತ. ಸೊ ಈ ನಿಟ್ಟಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ವೈದ್ಯರು ತಗೊಳ್ಳಿ, ನೀವು ವೈದ್ಯರು ತೆಗೆದುಕೊಂಡ್ರೆ ನಮಗೆ ಆರೋಗ್ಯ ಚೆನ್ನಾಗಿಲ್ದಾಗ ಅವರು ಬಂದು ನಮಗೆ ಆರೈಕೆಯನ್ನು ಮಾಡ್ತಾರೆ. ಅದೇ ರೀತಿ ನಮಗೆ ಇಂಜಿನಿಯರ್ಗಳು ತಗೊಳ್ಳಿ, ನಾವು ಯಾವಾಗಲಾದರೂ ಮನೆಯನ್ನು ಕಟ್ಟಿಸ್ಬೇಕಾದ್ರೆ ಅಥವಾ ನಾವೇನಾದರೂ ಹೊಸ ವಿನ್ಯಾಸ ಮಾಡಿಸ್ಬೇಕಾದ್ರೆ ನಮಗೆ ಇಂಜಿನಿಯರ್ಗಳು ನಮಗೆ ಬೇಕಾಗ್ತಾರೆ. ಅದೇ ರೀತಿ ನಮಗೆ ಏನಾದರೂ ಜಗಳಗಳು ಬಂದಾಗ ನಮಗೆ ಪೊಲೀಸರು ಬೇಕಾಗ್ತಾರೆ. ಅದೇ ರೀತಿ ನಮಗೇನಾದರೂ ಕಾನೂನಿನ ವ್ಯವಸ್ಥೆ ಬಂದಾಗ ನಮಗೆ ವಕೀಲರು ಬೇಕಾಗ್ತಾರೆ. ಅದೇ ರೀತಿ ನಮಗೆ ಒಬ್ಬ ವ್ಯಕ್ತಿ ತನ್ನ ಸಮಾಜದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಬೆಳೀಬೇಕು ಅಂದರೆ ಗುರುಗಳು ಬೇಕಾಗ್ತಾರೆ. ಯುವ ಜನತೆ ದಾರಿಗೆ ತಪ್ಪಿದಂಥ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶಕರು ಬೇಕಾಗ್ತಾರೆ. ಸೊ ಇವೆಲ್ಲರೂ ಸಹ ನಮಗೆ ಜೀವನದಲ್ಲಿ ಯಾವಾಗಲಾದರೂ ಒಮ್ಮೆ ಬಂದು ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿಗಳು. ಆದರೆ ನನ್ನಿಂದ ಹಿಡಿದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ, ಈವನ್ ಅಮೇರಿಕದ ಅಧ್ಯಕ್ಷ ಇರ್ಬೋದು, ರಷ್ಯಾ ಅಧ್ಯಕ್ಷ ಇರ್ಬೋದು, ಎಲ್ಲರಿಗೂ ನಮ್ಮಿಂದ ಹಿಡಿದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಪ್ರತಿನಿತ್ಯ ಬೆಳಗಿನ ಉಪಹಾರಕ್ಕೆ, ಮಧ್ಯಾಹ್ನದ ಊಟಕ್ಕೆ ಮತ್ತು ರಾತ್ರಿಯ ಊಟಕ್ಕೆ ರೈತರು ಬೇಕಾಗ್ತಾರೆ. ರೈತರು ಬೆಳೆದಂಥ ಉತ್ಪನ್ನಗಳು ಬೇಕಾಗ್ತದೆ. ಪ್ರಪಂಚದಾದ್ಯಂತ ಒಬ್ಬ ಜೀವಿ ಬದುಕಬೇಕು ಅಂತ ಹೇಳಿದ್ರೆ ಒಬ್ಬ ರೈತನ ಅವಶ್ಯಕತೆ ಇದೆ. ಅವನ ಮಾಡ್ತಕ್ಕಂಥ ಮೂಲ ಕೃಷಿಯ ಅವಶ್ಯಕತೆ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಕೃಷಿ ಕಾಯಕ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಶ್ರೇಷ್ಠವಾದ ಒಂದು ಕಾಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಸಂದರ್ಭದಲ್ಲಿ ರೈತನ ಒಂದು ಕಾಯಕ ಮತ್ತು ಇದನ್ನೆಲ್ಲ ನೆನೆಸ್ಕೊಂಡಾಗ ಮೊನ್ನೆ ತಾನೇ ಓದಿದಂಥ ಒಂದು ವಚನವನ್ನು ನನಗೆ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನಿಸುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ, ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವಶುದ್ಧ, ಆತನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ಅಂತಕ್ಕಂಥ ಮಾತನ್ನು ಬಸವಾದಿ ಶರಣರು ಹಿಂದಿನಿಂದನೂ ಶರಣರು ಈ ಒಂದು ವಚನವನ್ನು ಹೇಳ್ಕೊಂಡು ಬಂದಿದ್ದಾರೆ. ಅಂದರೆ ರೈತನ ಕಾಯಕವನ್ನು ನಾವು ಯಾರು ಗೌರವಿಸ್ತೀವಿ, ಸೊ ಅವರಿಗೆ ಗೌರವ ಹೆಚ್ಚಾಗಿ ಸಲ್ಲುತ್ತೆ ಅಂತಕ್ಕಂಥ ಒಂದು ಮಾತು ಈ ಸಂದರ್ಭದಲ್ಲಿ ಬಹಳ ಒಂದು ಅರ್ಥಗರ್ಭಿತವಾದಂಥ ಒಂದು ಮಾತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಸಂದರ್ಭದಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಅಂತರ್ಜಾಲ ಉಪನ್ಯಾಸ ಕಾರ್ಯಕ್ರಮದಲ್ಲಿ ರೈತರೊಂದಿಗೆ ಕೃಷಿ ಕ್ಷೇತ್ರದ ಸವಾಲಿನ ಬಗ್ಗೆ, ಸುಸ್ಥಿರ ಕೃಷಿಯ ಸವಾಲಿನ ಬಗ್ಗೆ ನನ್ನ ಕೆಲವು ಯೋಚನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ದಾವಣಗೆರೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ನಮಸ್ತೆ. ಎಲ್ಲ ಸೌಹೃದಯ ಕನ್ನಡದ ಮನಸ್ಸುಗಳಿಗೆ ಅತ್ಯಂತ ಶುಭ ವಂದನೆಗಳನ್ನು ಅರ್ಪಿಸುತ್ತಾ, ಇವತ್ತು ಸಾಂಕೇತಿಕವಾಗಿ 4 ನುಡಿಗಳು
ಹಸಿರೇ ಉಸಿರು ಅನ್ನುವಂಥ ಪ್ರಧಾನವಾದ ವಿಷಯದ ಬಗ್ಗೆ ಇವತ್ತು ಕೃಷಿಗೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಒಂದು ಉತ್ತಮವಾದ ಉಪನ್ಯಾಸ ಈಗ ತಾವುಗಳನ್ನು ಮತ್ತು ನಾವು ಕೇಳಿದ್ದೇವೆ. ಇಂಥ ಉತ್ಕೃಷ್ಟವಾದ ಉಪನ್ಯಾಸದ ಮುಖೇನ ಮತ್ತಷ್ಟು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಅಭಿವೃದ್ಧಿಯ ದಿಶೆಯಲ್ಲಿ ಮುಂದೆ ಸಾಗಲಿಕ್ಕೆ ಸಹಾಯಕವಾಗುತ್ತೆ ಅಂತ ನಾನಾದರೂ ಭಾವಿಸ್ಕೊಂಡು, ಇವತ್ತು ಯಾವುದೇ ದೇಶ ಅಥವಾ ನಾಡು ಅಥವಾ ಕೃಷಿ ಕುಟುಂಬ ಅಭಿವೃದ್ಧಿ ಆಗಬೇಕು ಅಂದರೆ ಕೃಷಿಗೆ ಪೂರಕವಾದ ಚಟುವಟಿಕೆಗಳು ಅಂದರೆ ತೋಟಗಾರಿಕೆ. ಇವತ್ತು ಏಲಕ್ಕಿ ಇರ್ಬೋದು, ಮೆಣಸು ಇರ್ಬೋದು, ಕಾಫಿ ಇರ್ಬೋದು, ತೆಂಗು ಇರ್ಬೋದು, ಬಾಳೆ ಇರ್ಬೋದು, ಅಡಿಕೆ ಇರ್ಬೋದು, ಇವೆಲ್ಲ ಇವತ್ತು ವಾಣಿಜ್ಯ ಬೆಳೆಗಳಾಗಿ ಪರಿವರ್ತನೆ ಆಗಿದಾವೆ. ರೈತ ಅಥವಾ ಕೃಷಿಕ ಅಭಿವೃದ್ಧಿ ಆಗಬೇಕು ಅಂದರೆ ಇಂಥ ಬೆಳೆಗಳನ್ನು ಇನ್ನೂ ಅತ್ಯಾಧುನಿಕ ರೀತಿಯಲ್ಲಿ ಮಾಡುವಂಥ ವ್ಯವಸ್ಥೆ ಇವತ್ತು ವೈಜ್ಞಾನಿಕವಾಗಿ ಬರ್ತಾ ಇದೆ. ಇಂಥ ವಿಚಾರದಲ್ಲಿ ನಮ್ಮ ದಾವಣಗೆರೆ ನಗರದ ಏನು ವಿವೇಕಾನಂದ ಬಡಾವಣೆಯಲ್ಲಿರುವಂಥ ನಮ್ಮ ತಳಬಾಳು ಕೃಷಿ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿಗಳು ಆಗಿರುವಂಥ ಡಾಕ್ಟರ್ MG ಬಸವನಗೌಡರು ಉತ್ತಮವಾದಂಥ ತಮ್ಮ ವಿಷಯದ ಬಗ್ಗೆ ಬೆಳಕನ್ನು ಚೆಲ್ಲಿ ಮಾತನಾಡಿದ್ದಾರೆ. ಆ ವಿಷಯಗಳು ಎಷ್ಟು ಹೇಳಿದರೂ ಸಾಲದು. ಇವತ್ತು ನಮಗೆ ಬೇಕಾಗುವಂಥ ಆಮ್ಲಜನಕವನ್ನು ಕೊಡೋದೇ ಇವತ್ತು ನಮ್ಮ ತೋಟಗಾರಿಕೆ ಬೆಳೆಗಳು. ಅಂಥ ಪೂರಕವಾದ ಬೆಳೆಗಳು ಒಂದು ರೀತಿ ನಮ್ಮ ದಾವಣಗೆರೆ ತಾಲೂಕು ಮತ್ತು ದಾವಣಗೆರೆ ಜಿಲ್ಲೆ ಈ ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇವತ್ತು ಉತ್ಕೃಷ್ಟವಾದ ತೋಟದ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅಂಥ ಬೆಳೆಗಳನ್ನು ಬೆಳೀಲಿಕ್ಕೆ ಪೂರಕವಾದಂಥ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಎಲ್ಲ ವಿಜ್ಞಾನಿಗಳು ಮತ್ತು ಅಲ್ಲಿನ ಎಲ್ಲ ಸಿಬ್ಬಂದಿ ವರ್ಗ ರೈತರ ಒಡನೆ ನಿಕಟವಾದ ಸಂಪರ್ಕವನ್ನು ಇಟ್ಕೊಂಡು 24/7 ಅಷ್ಟು ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ರೈತರ ಜನಸಂಪರ್ಕದ ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದೆ. ಅಂಥ ವಿಜ್ಞಾನಿಗಳನ್ನು ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಬಳಸಿಕೊಂಡು ರೈತರಿಗೆ ಮಾಹಿತಿಯನ್ನು ನೀಡುವಂಥ ಮತ್ತು ಜನಸಾಮಾನ್ಯರಿಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡೋದ್ರಲ್ಲಿ ಮುಂದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದನ್ನೆಲ್ಲ ಆಸ್ವಾದಿಸಿ ಅನೇಕ ಜನರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಅತ್ಯುತ್ತಮವಾದ ಕಾರ್ಯಕ್ಕೆ ಪ್ರಥಮತಃ ನಮಗೆ ಈ ನಾಡಗೀತೆ ಮತ್ತು ಇತರ ಗೀತೆಗಳನ್ನು ಹಾಡಿದಂಥ ನಮ್ಮ ದಾವಣಗೆರೆ ಬೆಳಕು ಜಾನಪದ ಕಲಾ ತಂಡದ ಮುಖ್ಯಸ್ಥರು ಮತ್ತು ಉತ್ತಮವಾದ ಗಾಯಕಿ ಆಗಿರುವಂಥ ಶ್ರೀಮತಿ ರುದ್ರಾಕ್ಷಿ ಬಾಯಿ ಪುಟ್ಟನಾಯ್ಕು ಮತ್ತು ಅವರ ಎಲ್ಲ ತಂಡದವರಿಗೆ ಮತ್ತು ಸ್ವಾಗತವನ್ನು ಕೋರಿದ ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ನಿರ್ದೇಶಕರು, ಕೃಷಿಕರು ಮತ್ತು ಅಡಿಕೆ ಉದ್ಯಮಿಗಳು ಆಗಿ ನಮ್ಮ ಸಾಹಿತ್ಯ ಪರಿಷತ್ನೊಡನೆ ನಿಕಟ ಸಂಬಂಧವನ್ನು ಇಟ್ಕೊಂಡು ಉತ್ತಮವಾದಂಥ ವಾಗ್ಮಿಗಳಾಗಿ ಮತ್ತು ಉತ್ತಮವಾದಂಥ ಲೇಖಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ನಮ್ಮ ಎಂ ಷಡಕ್ಷಪ್ಪ ಬೇತೂರ್ ಅವರು ತಮ್ಮ ಸ್ವಾಗತದ ನುಡಿಗಳನ್ನು ಹೇಳಿದ್ದಾರೆ. ಅವರಿಗೂ ಕೂಡ ಮತ್ತು ಇವತ್ತು ಉತ್ತಮವಾದ ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ MG ಬಸವನಗೌಡರಿಗೆ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಭಾರಿಯಾಗಿದೆ ಅಂತ ಹೇಳ್ತಾ, ಮತ್ತು ವೀಕ್ಷಕರಾಗಿ ತಾವುಗಳೇನು ವೀಕ್ಷಿಸಿ ನಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ಅವರೆಲ್ಲರಿಗೂ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಭಾರಿಯಾಗಿದೆ ಅಂತ ಹೇಳ್ತಾ, ಮತ್ತೊಂದು ಇವತ್ತು ಬೆಳಗಾವಿನ ಒಂದು ವಿಷಯದ ಬಗ್ಗೆ ಮತ್ತು ಅನೇಕ ವಿಚಾರಗಳ ಬಗ್ಗೆ, ನಾಡುನುಡಿಯ ಬಗ್ಗೆ ಇವತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾದಂಥ ಪವಾರ್ ಅವರು ಬಹಳ ಉದ್ದಟತನದ ಮಾತುಗಳನ್ನು ಆಡಿ ಕನ್ನಡಿಗರನ್ನು ಕೆರಳಿಸುವಂಥ ಕೆಲಸವನ್ನು ಮಾಡ್ತಿದ್ದೆ. ಅದನ್ನು ನಮ್ಮ ಈಗಾಗಲೇ ರಾಜ್ಯ ಪರಿಷತ್ನ ಅಧ್ಯಕ್ಷರಾದಂಥ ನಾಡೋಜ ಡಾಕ್ಟರ್ ಮನು ಬಳಿಗಾರರವರು, ನಮ್ಮ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರಾದಂಥ ಡಾಕ್ಟರ್ HS ಮಂಜುನಾಥ್ ಕುರ್ಕಿ ಅವರು ಮತ್ತು ನಾವು ದಾವಣಗೆರೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ಕನ್ನಡದ ಮನಸ್ಸುಗಳು ಅತ್ಯಂತ ಕಠೋರವಾಗಿ ಖಂಡಿಸ್ತೇವೆ. ಅವರಿಗಿಂತ ಹೆಚ್ಚು ನಮ್ಮ ಶಕ್ತಿ ಇದೆ ಅನ್ನೋದನ್ನು ಈಗಾಗಲೇ ನಾವು ತೋರಿಸ್ಕೊಟ್ಟಿರುವಂಥ ವೀರ ಶಾಸನಗಳೇ ಹೇಳ್ತವೆ. ಅದರಂತೆ ನಾವು ಸಿಡದೇ ಇದ್ದರೆ ನಾವು ಯಾರಿಗೂ ಎದುರವರಲ್ಲ ಅನ್ನುವಂಥದ್ದನ್ನು ಸಂದರ್ಭ ಬಂದರೆ ತೋರಿಸ್ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಅವರ ಮಾತನ್ನು ಖಂಡಿಸ್ತಾ ಇವತ್ತಿನ ಮಾತುಗಳಿಗೆ ವಿರಾಮವನ್ನು ಬಯಸ್ತೇವೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡ ನಮ್ಮ ಗೆಲ್ಲಿಗೆ, ಸಿರಿಗನ್ನಡ ನಮ್ಮ ಬಾಳಿಗೆ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ನಮಸ್ಕಾರ. ah
ಮಲೆ ಗುಲ್ಗುಂಜಿ ಮಲೆ 77 ಮಲೆಯೊಳಗೆ ನಲಿದು ನಾಟ್ಯವಾಡತಕ್ಕಂತಹ ನಮ್ಮ ಮಲೆ ಮಹದೇಶ್ವರನಿಗೆ ಒಂದು ಬಾರಿ ಉಗೇಂದ್ರಪ್ಪ. ಜಲ್ಲಿಕಪ್ಪು ಜಲ್ಲಿಕಪ್ಪುವಲ್ಲಿ ವಸ್ತ್ರ ನಲ್ಲ ನಿನಗೆ, ಪಟ್ಟು ಸೀರೆ ಪಟ್ಟು ರವಿಕೆ ನಲ್ಲ ನನಗೆ, ಪಟ್ಟು ಸೀರೆ ಪಟ್ಟು ರವಿಕೆ ನಲ್ಲ ನನಗೆ, ಜಲ್ಲಿಕಪ್ಪುವಲ್ಲಿ ವಸ್ತ್ರ ನಲ್ಲ ನಿನಗೆ. ತಾಯಿ ಗಂಗೆಯಲ್ಲಿ ತೀರ್ಥ ಸ್ನಾನ, ತಂದೆ ಮದೇವನಲ್ಲಿ ಧ್ಯಾನ, ತಾಯಿ ಗಂಗೆಯಲ್ಲಿ ತೀರ್ಥ ಸ್ನಾನ, ತಂದೆ ಮದೇವನಲ್ಲಿ ಧ್ಯಾನ, ದೇವ ಭಕ್ತಿ ಧ್ಯಾನ ಆದ ಮೇಲೆ ನಿನ್ನ ಧ್ಯಾನ, ದೇವ ಭಕ್ತಿ ಧ್ಯಾನ ಆದ ಮೇಲೆ ನಿನ್ನ ಧ್ಯಾನ, ನಿನ್ನ ಮೇಲೆ ಜೀವ ನಿಂತೈತೆ, ನಿನ್ನ ಮೇಲೆ ಜೀವ ನಿಂತೈತೆ. ಜಲ್ಲಿಕಪ್ಪುವಲ್ಲಿ ವಸ್ತ್ರ ನಲ್ಲ ನಿನಗೆ, ಪಟ್ಟು ಸೀರೆ ಪಟ್ಟು ರವಿಕೆ ನಲ್ಲ ನನಗೆ, ಪಟ್ಟು ಸೀರೆ ಪಟ್ಟು ರವಿಕೆ ನಲ್ಲ ನನಗೆ, ಜಲ್ಲಿಕಪ್ಪುವಲ್ಲಿ ವಸ್ತ್ರ ನಲ್ಲ ನಿನಗೆ. ಜಾತ್ರೆಯಲ್ಲಿ ಸೇರಿ ನಡುವೆ ಒಂದಾಗಿ, ಹಣ್ಣು ಕಾಯಿ ಮಾಡಿಸುವೆ ಒಂದಾಗಿ, ಜಾತ್ರೆಯಲ್ಲಿ ಸೇರಿ ನಡುವೆ ಒಂದಾಗಿ, ಹಣ್ಣು ಕಾಯಿ ಮಾಡಿಸುವೆ ಒಂದಾಗಿ. ಊರ ಜಾತ್ರೆಯಾದ ಮೇಲೆ ಜೀವಯಾತ್ರೆಯಲ್ಲೂ ಕೂಡ, ಊರ ಜಾತ್ರೆಯಾದ ಮೇಲೆ ಜೀವಯಾತ್ರೆಯಲ್ಲೂ ಕೂಡ, ಬಾಳುತ್ತ ನಡೆವ ಒಂದಾಗಿ, ಬಾಳುತ್ತ ನಡೆವ ಒಂದಾಗಿ. ಜಲ್ಲಿಕಪ್ಪುವಲ್ಲಿ ವಸ್ತ್ರ ನಲ್ಲ ನಿನಗೆ, ಪಟ್ಟು ಸೀರೆ ಪಟ್ಟು ರವಿಕೆ ನಲ್ಲ ನನಗೆ, ಪಟ್ಟು ಸೀರೆ ಪಟ್ಟು ರವಿಕೆ ನಲ್ಲ ನನಗೆ, ಜಲ್ಲಿಕಪ್ಪುವಲ್ಲಿ ವಸ್ತ್ರ ನಲ್ಲ ನಿನಗೆ. ಬೆರೆದಂತೆ ಹಾಲು ಸಕ್ಕರೆ ಜೇನಿನಲ್ಲಿ, ಕರಗೈತೆ ನನ್ನ ಜೀವ ನಿನ್ನಲ್ಲಿ, ಬೆರೆದಂತೆ ಹಾಲು ಸಕ್ಕರೆ ಜೇನಿನಲ್ಲಿ, ಕರಗೈತೆ ನನ್ನ ಜೀವ ನಿನ್ನಲ್ಲಿ. ಬೆಸ ಮಾತ್ರ ಎಂದು ಬೇಡ ಕರೆಯವರೆಗೂ ನಿನ್ನ ಕೂಡ, ಬೆಸ ಮಾತ್ರ ಎಂದು ಬೇಡ ಕರೆಯವರೆಗೂ ನಿನ್ನ ಕೂಡ, ಬಾಳುತ್ತ ನಡೆವ ಒಂದಾಗಿ, ಬಾಳುತ್ತ ನಡೆವ ಒಂದಾಗಿ. ಜಲ್ಲಿಕಪ್ಪುವಲ್ಲಿ ವಸ್ತ್ರ ನಲ್ಲ ನಿನಗೆ, ಪಟ್ಟು ಸೀರೆ ಪಟ್ಟು ರವಿಕೆ ನಲ್ಲ ನನಗೆ, ಪಟ್ಟು ಸೀರೆ ಪಟ್ಟು ರವಿಕೆ ನಲ್ಲ ನನಗೆ, ಜಲ್ಲಿಕಪ್ಪುವಲ್ಲಿ ವಸ್ತ್ರ ನಲ್ಲ ನಿನಗೆ.